ಎಲ್ರಿಗೂ ನಮಸ್ಕಾರ. ನಾವಿವತ್ತು ಏನ್ ಈ ಸಂಚಲನ ತಂಡ ಈ ರೀತಿ ಟೇಬಲ್ ಹಾಕೊಂಡು ಕುತ್ಕೊಂಡು ಏನ್ ಚರ್ಚೆ ಮಾಡ್ತಾ ಇದ್ದೀರಿ ಅಂತೇಳಿ ಎಲ್ಲರಿಗೂ ಅನಿಸ್ಬೋದು. ನೀವು ಯಾವುದೇ ಸಾಮಾಜಿಕ ಜಾಲತಾಣ ಈ ಸೋಷಿಯಲ್ ಮೀಡಿಯಾ ಅಂತ ಹೋದ್ರೆ, ಇನ್ಸ್ಟಾಗ್ರಾಮ್ ಇರ್ಬೋದು, ಟ್ವಿಟರ್, ಫೇಸ್ಬುಕ್, ಇದರಲ್ಲಿ ನೀವು ವಿಡಿಯೋಗಳು ನೋಡ್ತಾ ಇದ್ರೆ ಅದರಲ್ಲಿ ಎಲ್ಲಿ ನೋಡಿದ್ರು ಕೇದಾರ್ನಾಥ 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 ಉತ್ತರಾಖಂಡದ ಏನು ಕೇದಾರ್ನಾಥ ಯಾತ್ರೆ ಏನು ಕೈಗೊಳ್ತಾ ಇದ್ದಾರೆ, ಇದ್ರ ಬಗ್ಗೆ ಇವರು ಹಲವು ಬಾರಿ ಕೇದಾರನಾಥಕ್ಕೆ ಹೋಗಿರ್ತಕ್ಕಂಥ ಅನುಭವ ಇರತಕ್ಕಂಥ, ಹಲವು ಹೊಸ ಹೊಸ ಜಲಪಾತಗಳು ಅರಣ್ಯಗಳನ್ನು ಸುತ್ತಿ ಪರಿಸರದಲ್ಲಿ ತಿರುಗಾಡ್ತಕ್ಕಂಥ ನಮ್ಮ ಭರತ್ ಸಜ್ಜನ್ನು, ಪರಿಸರವಾದಿಗಳು ನೀರಾವರಿ ತಜ್ಞರಾಗಿರ್ತಕ್ಕಂಥ ನಮ್ಮ ಅರವಿಂದ್ ಅವರು, ಆನಂದ್ ನರ್ಸರಿ, ಇವರು ಕೇದಾರನಾಥಕ್ಕೆ ಹಲವು ಬಾರಿ ಹೋಗಿದ್ದಾರೆ. ಅಂದ್ರೆ ನಮ್ಮ ಕರ್ನಾಟಕದ ಜನತೆಗೆ ಹಲವಾರು ವಿಡಿಯೋಗಳು ಕೊಟ್ಟಿದ್ದಾರೆ, ಸುಮಾರು ಯೂಟ್ಯೂಬ್ ಅಲ್ಲಿ ಕೊಟ್ಟಿದ್ದಾರೆ, ಇನ್ಸ್ಟಾಗ್ರಾಮ್ ಅಲ್ಲಿ ಕೊಟ್ಟಿದ್ದಾರೆ, ಹೆಂಗ್ ಹೋಗ್ಬೇಕು, ಏನು, ಎಲ್ಲಿ ವಿಮಾನ ಹತ್ಬೇಕು, ಆದ್ರೆ ಯಾವ ರೀತಿ ಮುಂಜಾಗ್ರತೆ ಕ್ರಮ ತಗೋಬೇಕು, ಈಗ ಹೋದ್ರೆ ಏನು ನಮ್ಗೆ ಸಮಸ್ಯೆಗಳು ಏನೇನು ಉಂಟಾಗ್ತವೆ ಅಂತೇಳಿ ಇದ್ರ ಬಗ್ಗೆ ಒಂದಿಷ್ಟು ಕಾಫಿ ಕುಡಿತಾ ಒಂದು ಚರ್ಚೆ ಮಾಡ್ಬೇಕು ಅಂತ ಅನ್ನಿಸ್ತು. ಅದಕ್ಕೆ ಇವರಿಬ್ಬರನ್ನ ಕುಂದಿಸ್ಕೊಂಡೆ. ಅರವಿಂದ್ ಅವರೇ, ನಮ್ಮ ಕಾರ್ಯಕ್ರಮಕ್ಕೆ ನಮ್ ಸ್ವಾಗತ. ಭರತ್ ಅವರೇ, ಬಹಳ ದಿನಗಳ ನಂತರ ಮೊಟ್ಟ ಮೊದಲ ಬಾರಿಗೆ ನಮ್ಮ ಸಂಚಲನಕ್ಕೆ ಅವರು ನಮ್ಮ ಸಂಚಲನ ತಂಡದವರೇ, ಬಟ್ ಅಂದ್ರೆ ಈ ಕ್ಯಾಮ್ರಾಕ್ಕೆ ಬರ್ತಿರ್ಲಿಲ್ಲ, ಇವತ್ತು ಅವರು ಕ್ಯಾಮ್ರಾಕ್ ಬಂದಿದ್ದಾರೆ. ಅವರು ಈಗ ಎಲ್ಲಿ ನೋಡಿದ್ರು ಕೇದಾರ್ನಾಥ ಕೇದಾರ್ನಾಥ್ 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 ಹೋಗೋರಿಗೆ ನೀವು ಏನು ಹೇಳಕ್ ಇಷ್ಟಪಡ್ತೀರಿ? ಮೊದಲನೇದಾಗಿ ಕೇದಾರ್ನಾಥ್ ಹೋಗೋದು ಎಲ್ಲರದು ಕನಸು. ಅದು ನಮ್ಮ ಹಿಂದೂಗಳಿಗೆ ಬಹಳ, ಈಗ ಕಾಶಿ ಯಾತ್ರೆ ಹಿಂಗ್ ಹೋಗ್ತಾರಂಗ ಚಾರ್ಧಾಮ್ ಯಾತ್ರೆಗೆ ಹೋಗೋದು ಬಹಳ ಜನಗಳು ಕನಸದು. ಹೋಗ್ತಾರ. ಅದು ಒಳ್ಳೆ ಟೈಮ್. ಅಂದ್ರೆ ಈಗ ಅದು 6 ತಿಂಗಳು ಮಾತ್ರ ಓಪನ್ ಆಗೋದು. 6 ತಿಂಗಳಲ್ಲೇ ಯಾತ್ರೆ ನಾವು ಅದೇ ಮುಗಿಸ್ಕೊಂಡ್ಬಿಡ್ಬೇಕು. ಮತ್ತೆ 6 ತಿಂಗಳು ಬಂದಾಗಿರ್ತದೆ, ಹಿಮದಲ್ಲಿ ಇರ್ತದೆ ಕೇದಾರ್ನಾಥ. ಅವೆಲ್ಲ ಅಷ್ಟೇ, ಹೌದು, ಅದು ಹಿಮಾಲಯದಲ್ಲಿ ಇರ್ತಕ್ಕಂಥ ದೇವಸ್ಥಾನಗಳಲ್ಲ. ಹಂಗಾಗಿ ಅದಕ್ಕೆ ಹೋಗ್ ಮುಂಜಾಗ್ರತೆ ಅಂದ್ರೆ ಏನಿಲ್ಲ, ಮುಂಚೆಲ್ಲ ಬಹಳ ಕಷ್ಟ ಇತ್ತು. ಈಗ ವಿಮಾನ ಪ್ರಯಾಣಗಳು, ಹೆಲಿಕಾಪ್ಟರ್ಗಳು ಅವೆಲ್ಲ ಬಂದಿರೋದ್ರಿಂದ ಇನ್ನು ಮೊದ್ಲಿಗಿನ ಆರಾಮಾಗಿ ಹೋಗ್ಬೋದು ಈಗ ಮೊದ್ಲಿಗಿನ. ಈ ಏನಂದ್ರೆ ನಾವು ಹೋದಾಗ ಏನಿತ್ತಂದ್ರೆ ಸ್ವಲ್ಪ ವಾತಾವರಣ ಚೆನ್ನಾಗಿತ್ತು. ನಾವು ನಡ್ಕೊಂಡೇ ಹೋದ್ವಿ ನಾವು ಪೂರ್ತಿ. ಎಷ್ಟು ಕಿಲೋಮೀಟರ್ ಆಗ್ತದೆ, ಎಲ್ಲಿಂದ ಹೋದ್ರಿ, ಹೆಂಗ್ ನಡಿಬೇಕು, ಇಲ್ಲಿಂದ ಹೋಗ್ಬೇಕಾದ್ರೆ ಯಾವ ರೀತಿ ಮುಂಜಾಗ್ರತೆ ಕ್ರಮಗಳು, ಯಾವ್ಯಾವ ರೀತಿ ನಾವು ಎಕ್ವಿಪ್ಮೆಂಟ್ಸ್ ತಗೋಬೇಕು ಅನ್ನೋದು ಭರತ್ ಅವ್ರು ಹೇಳ್ತಾರೆ ನೆಕ್ಸ್ಟ್. ಅಂದ್ರೆ ನೀವು ಎಲ್ಲಿಂದ ಹೋದ್ರಿ ಅಂತೇಳಿ? ನಾವು ಬೆಂಗಳೂರಿಂದ ಹೋದ್ವಿ. ಇಲ್ಲಿಂದ ಬೆಂಗಳೂರಿಗೆ ಹೋಗಿ ಏರ್ಪೋರ್ಟ್ ಹೋಗಿ ಅಲ್ಲಿಂದ ಇದಕ್ಕೆ ಡೆಹ್ರಾಡೂನ್ಗೆ ಹೋದ್ವಿ. ಅಲ್ಲಿಂದ ಒಂದು ಗಾಡಿ ಮಾಡ್ಕೊಂಡು ಅಲ್ಲಿಂದ ಟಿ ಮಾಡ್ಕೊಂಡು ಒಟ್ಟು ಒಂದು 14 ಜನ ಹೋಗಿದ್ವಿ. ಅಲ್ಲಿಂದ ಯಾವ್ದಾದ್ರು ಸೋನು ಪ್ರಯಾಗ ಅಲ್ಲಿ ಹೋದ್ವಿ. ಅಲ್ಲಿಂದ ಮತ್ತೆ ಅವರು ಜೀಪ್ಗಳು ಇರ್ತವೆ, ಆ ಜೀಪ್ನಾಗ ಒಂದು 4-5 ಕಿಲೋಮೀಟರ್ ಕರ್ಕೊಂಡು ಹೋಗ್ತಾರೆ. ಗೌರಿಕುಂಡ ಅಲ್ಲಿಂದ ಅಲ್ಲಿಗೆ ಇಳಿಸಿದ್ರು. ಅಲ್ಲಿಂದ ಮತ್ತೆ ನಾವು ನಡೆಯಕ್ ಸ್ಟಾರ್ಟ್ ಮಾಡ್ಬೇಕು. ನಡೆಯಕಂದ್ರೆ ಅಲ್ಲಿ ಕೋಲ್ಗಳು ಕೊಡ್ತಾರೆ, ಕೋಲ್ ತಗೋಬೇಕು, ಮತ್ತೆ ಶೂ ಹಾಕಿರ್ಬೇಕು. ಅದೆಲ್ಲ ನಾವೇನಿಲ್ಲ, ಮಾಮೂಲಾಗಿ ಹಿಂಗೆ ಇದ್ವಿ. ಏನ್ ಹಾಕಿದ್ರೆ ಜರ್ಕಿನ್ ಹಾಕಿದ್ರೆ ಏನ್ ಇದೆ, ಹಿಂಗೆ ಜರ್ಕಂಡು ಇದೆ ಚಪ್ಪಲೆಗೆ ಆಗಲ್ಲ. ನೀವಂತೂ ಸ್ವಲ್ಪ ಗಟ್ಟಿ ಇರ್ಬೋದು, ಎಲ್ಲರೂ ನಿಮ್ಮಂತ ಇರಕ್ಕಾಗಲ್ಲ. ಏನಂದ್ರೆ -ಡಿಗ್ರಿ ಆಗ್ತೈತಲ್ಲ, ಮೋಸಮ್ ಖರಾಬ್ ಅಂತಾರೆ. ಅಂದ್ರೆ ವಾತಾವರಣ ಈ ಏನ ಯಾವಾಗ ಹೆಂಗಿರ್ತದೆ ಹೇಳಕ್ ಬರಲ್ಲ ಭರತ್. ಆಮೇಲೆ ಭರತ್ ಅವ್ರ ಹತ್ರ ಹೋಗ್ತಾ ಇದೀನಿ ನಾನು ಇಲ್ಲಿಂದ ಡೈರೆಕ್ಟ್ ಆಗಿ. ಭರತ್, ಏನಂತ ಹೇಳಿದ್ರೆ ಅಂದ್ರೆ ಹಿಮ ಬೀಳ್ತಾ ಇರ್ತದೆ, ಇದಕ್ಕಿದ್ದಂಗೆ ನಾನು ಕೆಲವು ಬಾರಿ ಹೋಗಿರೋದ್ರಿಂದ ನಾನು ಹೇಳ್ತಾ ಇದ್ದೀನಿ, ಇದಕ್ಕಿದ್ದಂಗೆ ಹಿಮ ಬರುತ್ತೆ, ಇದಕ್ಕಿದ್ದಂಗೆ ಮಳೆ ಬರುತ್ತೆ, 5-5 ನಿಮಿಷಕ್ಕೂ ಬಿಸಿಲು ಬರುತ್ತೆ. ಈ ವಾತಾವರಣಕ್ಕೆ ಯಾವ ರೀತಿ ಸೆಟ್ ಆಗ್ಬೇಕು ಕರ್ನಾಟಕದವರು ಅಂತ ಹೇಳಿದ್ರೆ? ಅತ್ಯಂತ ಒಳ್ಳೆ ವಾತಾವರಣ ಇರ್ತಕ್ಕಂಥದ್ದು ಭಾರತದಲ್ಲಿ, ಅದ್ರಲ್ಲಿ ನಾವು ಮಧ್ಯ ಕರ್ನಾಟಕದವ್ರು ಅಂದ್ರೆ ಪುಣ್ಯ ಮಾಡಿದೀವಿ. ಅಂದ್ರೆ ಯಾವ ರೀತಿ ನಾ ಅದೇ ರೀತಿಯಾಗಿ ನಮ್ ಕಾಫಿನೂ ಬಂತು, ಕಾಫಿ ಕುಡಿತಾ ಕುಡಿತಾ ಮಾತಾಡನ್ರಿ. ಥ್ಯಾಂಕ್ ಯು. ಈಗ ಮೊದಲನೇದಾಗಿ ಏನಂತಂದ್ರೆ, ನಾವಿಲ್ಲಿ ಕರ್ನಾಟಕದಲ್ಲಿ ಇರೋದ್ರಿಂದ ನಮಗೆ ಅತ್ಯಂತ ಉತ್ತಮವಾದ ವಾತಾವರಣ ಅದೆಲ್ಲ ನಮಗೆ ಇಲ್ಲಿ ಸಿಗ್ತದೆ. ಅದೇ ನಾವು ಉತ್ತರ ಭಾರತಕ್ಕೆ ಹೋದ್ರೆ ನಮಗೆ ಈ ತರ ವಾತಾವರಣ ಎಲ್ಲೂ ಸಿಗಲ್ಲ. ಅತಿ ಹೆಚ್ಚು ಬಿಸಿಲು ಇರ್ತತೆ, ಅತಿ ಹೆಚ್ಚು ಚಳಿ ಇರ್ತತೆ, ಇಲ್ಲಾಂದ್ರೆ ಅತಿ ಹೆಚ್ಚು ಮಳೆ ಇರ್ತತೆ. ಹೌದು, ಅದಕ್ಕೋಸ್ಕರ ಈಗ ನಾವ್ ಏನಂತಂದ್ರೆ, ಈಗ ಯಾವ ಟೈಮಲ್ಲಿ ಹೋದ್ರೆ ಒಳ್ಳೇದು, ಹೌದು, ಯಾವ ತಿಂಗಳಲ್ಲಿ ಹೋದ್ರೆ ಒಳ್ಳೇದು, ಅದನ್ನ ಸ್ವಲ್ಪ ನಾವು ಮುಂಜಾಗ್ರತೆ ತಗೊಂಡು ಹೋದ್ರೆ ಒಳ್ಳೇದು ಅಂತ ನನ್ನ ಅಭಿಪ್ರಾಯ. ಅಲ್ಲ ಭರತ್, ನೀವು ನೂರಾರು ಟ್ರೆಕ್ಕಿಂಗ್ಗಳು ಮಾಡಿದ್ದಾರೆ, ನಿಮ್ಗೆ ಗೊತ್ತಿರ್ಬೋದು. ಇನ್ಸ್ಟಾಗ್ರಾಮ್ ಅಲ್ಲಿ ಪಯಣಿಗ ಅಂತಕ್ಕಂತ ಒಂದು ಪೇಜ್ ಇದೆ. ಇದು ಕರ್ನಾಟಕದಲ್ಲೇ ಈ ಚಾರಣಿಗರಿಗೆ ಅತ್ಯಂತ ಅಚ್ಚುಮೆಚ್ಚಿಂದು. ಇದು ನಮ್ಮ ಪ್ರಜ್ವಲ್ಲು ಮತ್ತೆ ಭರತ್, ಆದರ್ಶ, ಪ್ರಕೃತಿ, ಭಾರತಿ, ಸಜ್ಜನ್ ಇವರೆಲ್ಲ ಸೇರ್ಬಿಟ್ಟು ಒಂದು ಸಮಾನ ಇವರೇ ಒಂದು ಪಯಣಿಗ ಅಂತ ಮಾಡ್ಕೊಂಡಿದ್ದಾರೆ. ಸುಮಾರು ನೂರಾರು ಚಾರಣ ಮಾಡಿದ್ದಾರೆ. ಅಂದ್ರೆ ಪಶ್ಚಿಮ ಘಟ್ಟಗಳಿರ್ಬೋದು, ಕುದುರೆಮುಖ ಇರ್ಬೋದು, ಬೇರೆ ಬೇರೆ ಮಹಾರಾಷ್ಟ್ರ ಇರ್ಬೋದು, ಊಟಿ ಹತ್ರ ಇರ್ಬೋದು, ತಮಿಳ್ನಾಡಲ್ಲಿ ಹಿಂಗೆಲ್ಲ ಸುಮಾರು ಮಾಡಿದ್ದಾರೆ ಅವರು. ಅವ್ರ ಪಯಣಿಗ ಅನ್ನೋ ಪೇಜ್ ನೀವು ಫಾಲೋ ಮಾಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಅದನ್ನ ನಾವು ಹಾಕ್ತಿವಿ ಅದನ್ನ. ಈಗ ಅಂದ್ರೆ ಈ ಅರವಿಂದ್ ಅವರಂತೂ ಸ್ವಲ್ಪ ಗಟ್ಟಿ ಇದ್ರು, ಇಲ್ಲೆಲ್ಲ ಕೆಲಸ ಮಾಡಿರೋರಾಗಿದ್ದಾರೆ.
ಹೌದು. ಈಗ ನಾನ್ ಹೇಳೋ ಪ್ರಕಾರ ಏನಾಗಿದೆ ಅಂತ ಹೇಳಿದ್ರೆ, ನಾನು ಹಾಗೆ ಅಬ್ಸರ್ವ್ ಮಾಡಿದ ಪ್ರಕಾರ 1 ತಿಂಗಳು ಮೇಲೆ ಎಷ್ಟಾಗಿದೆ, ಇವತ್ತೆಷ್ಟು ತಾರೀಕು ಇವತ್ತು, ಒಂದು ಒಂದು ತಿಂಗಳ ಮೇಲೆ 10 ದಿನ ಆಗಿದೆ ಕೇದಾರ್ನಾಥ್ ಓಪನ್ ಆಗಿ. ಚಾರಧಾಮಗಳಲ್ಲಿ ಜ್ಯೋತಿರ್ಲಿಂಗಗಳಲ್ಲಿ ಅದು ಒಂದು ಕೇದಾರ್ನಾಥ ಒಂದು ಜ್ಯೋತಿರ್ಲಿಂಗ, ಪ್ರಮುಖವಾದ ಜ್ಯೋತಿರ್ಲಿಂಗ. ಅದು ಹಿಮಾಲಯದ ತಪ್ಪಲಿನಲ್ಲಿರೋದ್ರಿಂದ, ಅಂದ್ರೆ ಈ ಮಂಜು ಬೀಳ್ತಾ ಇರ್ತದೆ, ಅದಕ್ಕೆ ಯಾವ ರೀತಿ ಶೂಸ್ ಹಾಕೋಬೇಕು, ಯಾವ ರೀತಿ ಗ್ಲೌಸ್ ಹಾಕೋಬೇಕು, ಯಾವ ರೀತಿ ಜರ್ಕಿನ್ಸು, ಇದನ್ನ ನಿಮಗೆ ಒಂದು ಅನುಭವ ಇರ್ತದೆ. ಎಲ್ಲಿ ತಗೋಬೇಕು ಡೆಕ್ಕತ್ಲನ್ನು, ಹಿಂಗೆ ಒಂಚೂರು ನಮ್ಗೆ ಅದನ್ನ ಹೇಳ್ರಿ ಹೋಗೋರಿಗೆ. ಏನು ಅಂತಂದ್ರೆ ಇವಾಗ ಕೇದಾರ್ನಾಥಕ್ಕೆ ಹೋಗೋರಲ್ಲ, ಆರಾಮಾಗಿ ನಾನು ಹೋಗ್ಬಿಡ್ಬೋದು, ನಾನು ಹತ್ಬೋದು ಆರಾಮಾಗಿ. ಅದೇ ನಾವು 20 ಕಿಲೋಮೀಟರ್ ಇಲ್ಲಿ ಆರಾಮಾಗಿ ವಾಕಿಂಗ್ ಮಾಡ್ತೀವಿ ಅಂದ್ರೆ ಅಲ್ಲಿ ಹತ್ತದೇನ್ ಕಷ್ಟ ಅಂತ ಅನ್ಕೊಂತಾರೆ ಎಲ್ಲರೂ. ಹೌದು. ಆದ್ರೆ ನಾವು ಗುಡ್ಡ ಹತ್ತದ್ ಬೇರೆ, ಆದ್ರೆ ನಾವು ಇಲ್ಲಿ ನಾರ್ಮಲ್ ಆಗಿ ವಾಕ್ ಮಾಡ್ತೀವಲ್ಲ ಅದೇ ಬೇರೆ. ನೋಡ್ರಿ, ಗುಡ್ಡ ಹತ್ತೋದೇ ಬೇರೆ, ನಾರ್ಮಲ್ ವಾಕಿಂಗ್ ಬೇರೆ. ತಿಳ್ಕೊಳ್ಳಿ. ಇಲ್ಲಿ ನಾವು ಪ್ರಾಕ್ಟೀಸ್ ಮಾಡಿಸಿ ನಮ್ಮ ಅಪ್ಪ ಅಮ್ಮನಿಂದ ಹಿಡಿದು ನನ್ನ ತಂಗಿಯಿಂದ ಹಿಡಿದು ಎಲ್ಲರೂ ಇಲ್ಲಿ ನಾವು ಪ್ರತಿದಿನ 10 ಕಿಲೋಮೀಟರ್ ವಾಕ್ ಮಾಡ್ತೀವಿ, 20 ಕಿಲೋಮೀಟರ್ ವಾಕ್ ಮಾಡ್ತೀವಿ ಅಂತಂದೇಳಿ ಪ್ರತಿದಿನ ಪ್ರಾಕ್ಟೀಸ್ ಮಾಡಿದಾರೆ ಇಲ್ಲಿ ಹೋಗೋದ್ಕಿಂತ ಮುಂಚೆ. ಆದ್ರೆ ಅಲ್ಲಿ ಕರ್ಕೊಂಡು ಹೋದ್ರೆ ಅಲ್ಲಿ ಎಷ್ಟು ಒಂದು 50 ಮೆಟ್ಲತ್ತೋ ಅಷ್ಟೊತ್ತಿಗೆ ಫುಲ್ ಸುಸ್ತಾಗಿ ನಮ್ ಕೈಲಿ ಆಗಲ್ಲ ಅಂತ ಕುತ್ಕೊಂತಿದ್ರು. ಇದು ಬಹಳ ಜನಕ್ಕೆ ಆಗತ್ತೆ ಅನುಭವ. ನೋಡ್ರಿ, ಕೇದಾರ್ನಾಥ ಯಾತ್ರಿಕರಿಗೂ ನೋಡ್ರಿ ಮತ್ತೊಮ್ಮೆ ಕೇಳಿಸ್ಕೊಳ್ರಿ, ಯಾವ ರೀತಿ ಇರ್ತದೆ. ಇಲ್ಲಿ ವಾತಾವರಣನೇ ಬೇರೆ, ನೀವು ನೇರವಾಗಿ 50 ಕಿಲೋಮೀಟರ್ ನಡೆಯೋದೇ ಬೇರೆ. ಬಟ್ ಕೇದಾರ್ನಾಥ ಅಂದ್ರೆ ಗುಡ್ಡ ಹತ್ತೋದೇ ಬೇರೆ. ಒಬ್ಬ ಮನುಷ್ಯ ನಮ್ಮ ಬಾಡಿಯನ್ನು ನಮ್ಮ ಕಾಲಿಂದ ಒತ್ಕೊಂಡು ಹತ್ತೋದೈತಲ್ಲ, ಬಹಳ ಕಷ್ಟ ಅದು. ಅವ್ರ ಅಭ್ಯಾಸ ಇರೋರ್ಗೆ ಏನೋ ಅಂತಲ್ಲ, ಬೇರೆಯವ್ರಿಗೆಲ್ಲ ಬಹಳ. ಅಂದ್ರೆ ಅದಕ್ಕೆ ಶೂಸ್ ಯಾವ ರೀತಿ ನೀವು ರೆಫರ್ ಮಾಡ್ತೀರಿ ಒಂಚೂರು? ಈಗ ಏನಂತಂದ್ರೆ, ಇವಾಗ ನೀವು ಅಲ್ಲಿ ಗುಡ್ಡ ಹತ್ತೋದ್ರಿಂದ ಈಗ 3 ಆಪ್ಷನ್ ಇರುತ್ತೆ ಅಲ್ಲಿ. ಹೆಲಿಕಾಪ್ಟರ್ ಇಂದ ಹೋಗ್ಬೋದು, ಮತ್ತೆ ಕುದುರೆ, ಮತ್ತೆ ಡೋಲಾ ಅಂತ ಕರ್ಕೊಂಡು ಹೋಗ್ತಾರೆ. ಈಗ ನಾವು ನಡ್ಕೊಂಡು ಹೋಗೋದ್ರಿಂದ ನಮ್ಮ ಶಕ್ತಿ ಇದ್ರೆ ನಡ್ಕೊಂಡು ಹೋಗ್ಬೋದು, ಇಲ್ಲ ಅಂದ್ರೆ ಕುದುರೆ ಕೆಲವ್ರು ತಗಂತಾರೆ, ಕೆಲವ್ರು ತಗೊಳಲ್ಲ. ಕುದುರೆ ಮೇಲೆ ಹೋಗೋದಕ್ಕೂ ಕೆಲವರಿಗೆಲ್ಲ ಎಫೆಕ್ಟ್ ಆಗುತ್ತದೆ. ಅಭ್ಯಾಸ ಇಲ್ಲದೆ ಇರೋದ್ರಿಂದ ಆರೋಗ್ಯದಲ್ಲಿ ತೊಂದರೆ ಆಗುತ್ತದೆ. ಹೌದು, ಕುದುರೆ ಮತ್ತೆ ಅಥವಾ ಬ್ಯಾಕ್ ಪೇನು, ಏನೇ ಸ್ಪೈನಲ್ ಕಾರ್ಡ್, ಇದೆಲ್ಲ ಸಮಸ್ಯೆ ಇರ್ತದೆ ಕುದುರೆ ಅಭ್ಯಾಸ ಇಲ್ದರಿಗೆ. ನಮ್ಗೆ ಹಳ್ಳಿ ಕಡೆಗೆ ಬಟ್ಟಿ ಬೀಳ್ತತೆ ಅಂತಾರೆ, ಬಹಳ ಕಷ್ಟ. ಈ ಹಳ್ಳಿ ಹೆಣ್ಮಕ್ಳಿಗಂತೂ ಇದು ಕುದುರೆ ಆಗೋದೇ ಇಲ್ಲ, ಬಹಳ ಕಷ್ಟ ಅದನ್ನು. ಆಮೇಲೆ ಡೋಲಾ ಅಂತ ಕರ್ಕೊಂಡು ಹೋಗ್ತಾರಲ್ಲ, ಅದ್ರಲ್ಲಿ ಹೋಗ್ಬೋದು, ಏನ್ ತೊಂದ್ರೆ ಇಲ್ಲ. ಆದ್ರೆ ತುಂಬಾ ದಪ್ಪ ಇರೋರು ಅವ್ರನ್ನ ಎತ್ಕೊಂಡು ಹೋಗೋದ್ ನೋಡ್ತಿದ್ರೆ ನಮಗೆ ಅಯ್ಯೋ ಪಾಪ ಅನ್ನಿಸ್ತದೆ. ಅದು ಯಾಕಂದ್ರೆ 1-2 ಕಿಲೋಮೀಟರ್ ಅಲ್ಲ, 24 ಕಿಲೋಮೀಟರ್ ಹೋಗ್ಬೇಕು. ಗುಡ್ಡ ಹತ್ತದಂದ್ರೆ ಸುಮ್ನೆ ಏನಲ್ಲ. ಅದರಿಂದ ನಾವು ಹೆಚ್ಚು ಕಡಿಮೆ ನಾವು ಯುವಕರಾಗಿದ್ದಾಗೆ ಕೇದಾರ್ನಾಥಕ್ಕೆ ಹೋಗೋದು ಒಳ್ಳೇದು ಅಂತ ನನ್ನ ಅಭಿಪ್ರಾಯ. ಅದಕ್ಕೆ ನಾನು ಮತ್ತೆ ಶೂಸು, ಈ ಜರ್ಕಿನ್ಸು ಯಾವ ರೀತಿ ಪ್ರಿಪೇರ್ ಮಾಡ್ತೀರಿ ನೀವು? ಜರ್ಕಿನ್ ಏನು ಅಂತಂದ್ರೆ, ನಾವು ಕೇದಾರ್ನಾಥ್ ಮೇಲಕ್ಕೆ ಹೋಗೋವರೆಗೂ ನಮಗೆ ದೇವಸ್ಥಾನದ ಹತ್ರ ಹೋಗಿ ಮತ್ತೆ ಅಲ್ಲಿ ಟೆಂಟ್ ಅಲ್ಲಿ ಇರ್ತೀವಲ್ಲ, ಅಲ್ಲಿವರೆಗೂ ನಮ್ಗೇನು ಜರ್ಕಿನ್ ಅವಶ್ಯಕತೆ ಇಲ್ಲ ಅನ್ಸುತ್ತೆ. ಕೆಲವೊಬ್ಬರ ಈಗ ಬೇಕಾಗ್ತದೆ, ಈ ಟೈಮಲ್ಲೆಲ್ಲ ಬೇಕಾಗುತ್ತೆ. ಒಳ್ಳೆ ವೆದರ್ ಇದ್ರೆ, ಈಗ ಮಳೆ ಕಡಿಮೆ ಎಂತವನ್ನ ನೀವು ಹಾಕ್ಲಿಕ್ಕೆ ಜನಗಳಿಗೆ ಹೇಳ್ತೀರಿ? ಅಂದ್ರೆ ಎಷ್ಟು ದಪ್ಪ ಇರ್ಬೇಕು? ಇಲ್ಲೆಲ್ಲ ನಮಗೆಲ್ಲ ಏನು ಅನ್ಸಲ್ಲ, ತೆಳ್ಳಂದಿದ್ರು. ಈಗ ನಾರ್ಮಲ್ ಆಗಿ ನಾವು ಇಲ್ಲೆಲ್ಲ ಯೂಸ್ ಮಾಡ್ತೀವಲ್ಲ, ಆ ತರ ಜರ್ಕಿನ್ ಎಲ್ಲ ವರ್ಕ್ ಆಗಲ್ಲ. ಈಗ ಡೆಕತ್ಲಾನ್ ಅಲ್ಲಿ ಈಗ 5 ಡಿಗ್ರಿ ಸೆಲ್ಸಿಯಸ್ಗೆ ಅಂತಾನೆ ಸಿಗ್ತವೆ. ಡೆಕತ್ಲಾನ್ ಸಿಗುತ್ತೆ. ಇಲ್ಲ ಅಂದ್ರೆ ನಾವು ಅಲ್ಲೇ ಸೀತಾಪುರ ಅಂತ ಬರುತ್ತಲ್ಲ, ಅಲ್ಲಿ ಅದಕ್ಕೆ ವೆದರ್ಗೆ ತಕ್ಕಂತ ಇದು ಜರ್ಕಿನ್ಸ್ ನ ಮಾರ್ತಾ ಇರ್ತಾರೆ. ಅಲ್ಲಿ ಕಡಿಮೆ ರೇಟಿಗೂ ಕೊಡ್ತಾರೆ, 400-500 ರೂಪಾಯಿಗೆಲ್ಲ ಸಿಗುತ್ತದ. ನಾವು ಅಲ್ಲಿ ಆ ವೆದರ್ಗೆ ಬೇಕು ಅಂತಂದ್ರೆ ಅಲ್ಲಿ ಒಂದ್ಸರಿ ಯೂಸ್ ಮಾಡ್ಕೊಂಡು ತಗೊಳೋದಂದ್ರೆ ಅಲ್ಲೇ ಬೆಸ್ಟ್ ಅನ್ಸುತ್ತೆ ನನ್ನ ಪ್ರಕಾರ. ಡೆಕತ್ಲಾನ್ ಇಂದ ತಗೊಳೋದು ನನಗೆ ಅಷ್ಟೊಂದು ಇದು ಕಾಸ್ಟ್ ಜಾಸ್ತಿ ಆಗುತ್ತೆ. ಅದು ಉಪಯೋಗ ಇಲ್ಲ ನಮ್ಗೆ. ಶೂಸ್ ಯಾವ ಹೇಳ್ತೀರಿ ಅಲ್ಲಿಗೆ? ಯಾಕಂದ್ರೆ ಗುಡ್ಡವನ್ನು ಹತ್ತಬೇಕು, ಮತ್ತೆ ಅಲ್ಲಿ ಮಂಜು ಹಿಮಕ್ಕೆ ತಡಿಬೇಕು, ಮಳೆಗೂ ಆ ಶೂಸ್. ಆ ತರ ಬೇಕು ಅಂತಂದ್ರೆ CTR ಅಂತ ಒಂದು ಕಂಪ್ನಿ ಇದೆ. ಅದ್ರಲ್ಲಿ 600 ರೂಪಾಯಿಂದ 1000 ರೂಪಾಯಿವರೆಗೂ ಅದು ಟ್ರೆಕ್ಕಿಂಗ್ ಶೂಸ್ ಅಂತಾನೆ ಸಪರೇಟ್ ಆಗಿ ಮಾರ್ತಾರೆ. ಆ CTR ಅಂತ ಒಂದು ಬೇಕಾದ್ರೆ ನಾವು ಕೆಳಗಡೆ ಲಿಂಕ್ ಕೊಡ್ತೀವಿ, ಅದನ್ನ ನೀವು ಯೂಸ್ ಮಾಡ್ಕೋಬಹುದು. ಬಹಳ ಕಡಿಮೆ ರೇಟಿಗೆ ಒಳ್ಳೆ ಶೂಸ್ ನಿಮ್ಗೆ ಸಿಗುತ್ತೆ. ಅದಕ್ಕಿಂತ ನಾವು ಬೇರೆ ತಗೋಬೇಕು ಅಂತಂದ್ರೆ ಕಾಸ್ಟ್ ಜಾಸ್ತಿ ಆಗುತ್ತೆ. ಆಮೇಲೆ ಪ್ರತಿ ಸರಿ ನೀವೇನ್ ಟ್ರೆಕ್ ಮಾಡೋದಿರಲ್ಲ, ದೇವಸ್ಥಾನಕ್ಕೆ ಒಂದ್ಸರಿ ಹೋಗಿ ಬರ್ತೀರಾ. ಆಮೇಲೆ ಇಲ್ಲಿ ಯಾವಾಗ ವರ್ಷಕ್ಕೆ ಒಂದ್ಸರಿ ಹೋಗಕ್ ಅದೇನು ಯೂಸ್ ಆಗಲ್ಲ ಅಷ್ಟೊಂದು. ಅದನ್ನ ನಾನು ಸಜೆಸ್ಟ್ ಉಳ್ಳವರು ಹಾಕೋಬಹುದು. ಅದಕ್ಕೆ ಕೇದಾರ್ನಾಥ ಅಂದ್ರೆ ಒಂದು 600 ರೂಪಾಯಿದಿಂದನೇ ಶುರು ಆಗ್ತದೆ, ಸಿಗುತ್ತೆ ಕಡಿಮೆ ಬಜೆಟ್ ಅಲ್ಲಿ. ಅಲ್ಲಿಂದ ನೇರವಾಗಿ ಮತ್ತೆ ನಮ್ಮ ಅರವಿಂದ್ ಅವ್ರ ಜೊತೆ ಬರ್ತೀನಿ. ಏನಂತ ಹೇಳಿದ್ರೆ, ಇವತ್ತು ಎಲ್ಲ ಯುವಕರಿಗೆ ಏನಿದೆ, ಪ್ರತಿಯೊಬ್ಬರಿಗೂ ಕನಸು ಏನಿದೆ ಅಂತ ಹೇಳಿದ್ರೆ, ಇವತ್ತು ಸಾಫ್ಟ್ವೇರ್ ಇಂಜಿನಿಯರ್ಗಳು ಇರ್ಬೋದು, ಒಂದಿಷ್ಟು ಯುವಕರು ವಿದ್ಯಾವಂತರಾಗಿ ಬೆಂಗಳೂರು ಅಲ್ಲಿ ಇಲ್ಲಿ ಎಲ್ಲ ದುಡಿತಾ ಇದಾರೆ, ಚೆನ್ನಾಗಿ ದುಡಿತ ಮಾಡೋರು ಇದ್ದಾರೆ. ಅವ್ರಿಗೆ ಅವ್ರ ತಂದೆ ತಾಯಿಗಳನ್ನ ಅವರನ್ನು ಕೇದಾರ್ನಾಥ್ ಕಳಿಸ್ಬೇಕು. ನೀವು ಟ್ರೈನಿಗೆ ಹೋಗೋದು ಬೆಟರ್ ಅಂತೀರಾ,
ಅಥವಾ ವಿಮಾನದಲ್ಲಿ ಹೋಗೋದು ಬೆಟರ್ ಅಂತೀರಾ ಅಥವಾ ಪ್ಯಾಕೇಜ್ ಅಲ್ಲಿ ಹೋಗೋದು ಬೆಟರ್ ಅಂತೀರಾ? ಪ್ಯಾಕೇಜ್ ಅಲ್ಲಿ ಹೋಗೋದು ಒಳ್ಳೇದು. ಹಾ. ಆಮೇಲೆ ಅವ್ರ ಎಬಿಲಿಟಿ, ಆಮೇಲೆ ತಂದೆ ತಾಯಿ ಸ್ವಲ್ಪ ವಯಸ್ಸಾದವ್ರನ್ನ ಕರ್ಕೊಂಡು ಹೋಗ್ತಂದ್ರೆ ವಿಮಾನ ಪ್ರಯಾಣ ಒಳ್ಳೇದು. ಹಾ. ಅದೇ ಚೆನ್ನಾಗಿ ವಿಮಾನ ಪ್ರಯಾಣ. ಬೆಂಗಳೂರಿಂದ ಡೆಹ್ರಾಡೂನ್ಗೆ ಹೋಗ್ಬಿಡ್ತೀವಿ. ಹಾ. ಅಲ್ಲಿಂದ ಮಾಮೂಲು ಇದರಲ್ಲಿ ಭೂಮಾರ್ಗವಾಗಿ ಹೋಗೋದು. ಹಾ. ಈ ಟ್ರೈನಲ್ಲಿ ಹೋಗೋದು ಅದನ್ನು ಒಳ್ಳೇದೇ. ಟೈಮ್ ಜಾಸ್ತಿ ತಗೊಳ್ತದೆ. ಹ್ಮ್. ವಿಮಾನದಲ್ಲಿ ಹೋಗಿ ಅಲ್ಲಿಂದ ಹೆಲಿಕಾಪ್ಟರ್ ಬುಕ್ ಮಾಡ್ಕೊಂಡು ಹೋಗೋದು, ಅದು ಹಂಗೂ ಹೋಗ್ಬೋದು. ಯುವಕರೆಲ್ಲ ಒಂದು ತಂಡವಾಗಿ ಗುಂಪಾಗಿ ಹೋದ್ರೆ ಅವರು ನಡ್ಕೊಂಡು ಹೋಗ್ಬೋದು. ಅಲ್ಲಿ ಯಾವ್ದು ಹೆಲಿಕಾಪ್ಟರ್ ಬೇಕಾಗಿಲ್ಲ, ಯಾಕೆ ಕುದುರೆ ಬೇಡ, ಏನ್ ಬೇಡ, ನಡಿಬೋದು. ಸ್ವಲ್ಪ ಶಕ್ತಿ ಇದ್ರೆ ನಡಿಬೋದು, ಏನ್ ತೊಂದ್ರೆ ಇಲ್ಲ. ನಾವು ನಡೆದಿವಲ್ಲ, ನಾನು ಪೂರ್ತಿ ಎಲ್ಲಿನೂ ಇದು ಆಗ್ತಿಲ್ಲ, ನಡ್ಕೊಂಡೇ ಹೋದಿಲ್ಲ ಪೂರ್ತಿ ಮೇಲೆ ಹೋಗೋದು. ನೋಡ್ರಿ, ಪೂರ್ತಿ ಕೇದಾರನಾಥ ದೇವಸ್ಥಾನಕ್ಕೆ ಟ್ರೆಕ್ಕಿಂಗ್ ಮೂಲಕನೇ ಹೋಗಿ ಬಂದಿರ್ತಕ್ಕಂಥವ್ರನ್ನೇ ನಾನೀಗ ನನ್ನ ಮುಂದೆ ಕುಂದಿರ್ಸ್ಕೊಂಡು ನಾನು ಇಂಟ್ರೂ ಮಾಡ್ತಾ ಇದ್ದೀನಿ. ಅಂದ್ರೆ ನಾನ್ ತಿಳಿದ ಮಟ್ಟಿಗೆ ಇನ್ನೊಂದು ಅರವಿಂದ್ ಅವರು ಈಗ ಬರತ್ತು ಏನಂತ ಹೇಳಿದ್ರೆ, ಈ ವರ್ಷ ಅತಿ ಹೆಚ್ಚು ಈಗ ಒಂದು ತಿಂಗಳು ಹತ್ತತ್ರ ಒಂದು ತಿಂಗಳು ಆಗಿದೆ ಕೇದಾರನಾಥ್ ಓಪನ್ ಆಗಿ, ಒಂದು ತಿಂಗಳ ಮೇಲೆ ಒಂದು ವೀಕ್ ಆಗಿದೆ. 56 ಜನ ಹೃದಯಾಘಾತದಿಂದ ಕೇದಾರನಾಥಕ್ಕೆ ಹೋಗದ ಯಾತ್ರಿಗಳು ಮೃತಪಟ್ಟಿದ್ದಾರೆ ಅನ್ನೋದನ್ನ ಇದೊಂದು ತುಂಬಾ ವಿಷಾದಕರ ಸಂಗತಿ. ಅದು ಎಲ್ಲ ಅದರಲ್ಲಿ ಬಹುಪಾಲು 80% 60 ವರ್ಷದ ಮ್ಯಾಗ್ಲರಿದ್ದಾರೆ. ಅವ್ರಿಗೆಲ್ಲ ನೀವು ಏನ್ ಹೇಳಕ್ ಕೊಡ್ತೀರಿ? ಯಾಕಂದ್ರೆ ಯಾತ್ರೆಗಂತ ಹೋಗ್ಬಿಡ್ತಾರೆ, ಆಮೇಲೆ ಈ ರೀತಿ ಅಲ್ಲಿಂದ ಅನಾಹುತ ಆಗಿ ಬರ್ಬಾರ್ದಲ್ಲ. ಈಗ ಉಚ್ಚೆ ದೊಡ್ಡ ಜನಸಂಖ್ಯೆ ಹಿಂಡ್ ಹೋಗ್ತೈತೆ. ಹಾ. ಅಷ್ಟು ಏನಂದ್ರೆ ನಾವು ಅದಾಗ ಅಷ್ಟಿದ್ದಿಲ್ಲ. ಇನ್ನೊಂದು ತಿಂಗಳು, 1.5 ತಿಂಗಳು ವೆಯ್ಟ್ ಮಾಡಿ ಹೋದ್ರೆ ಸ್ವಲ್ಪ ಕಡಿಮೆ ಆಗಿರ್ತದೆ ಒತ್ತಡ. ಅವಾಗ ಏನಂದ್ರೆ ಅಲ್ಲಿ ಕ್ಯೂ ನಿಲ್ಲೋದು, ಆಮೇಲೆ ಅಲ್ಲಿ ವಾತಾವರಣ ಚೇಂಜ್ ಆಗೋದು, ಅವ್ರಿಗೆಲ್ಲ ಆರೋಗ್ಯ ಸಮಸ್ಯೆ ಬರ್ತೈತೆ. ಆಕ್ಸಿಜನ್, ಹೌದು, ಆಕ್ಸಿಜನ್ ಕೊರತೆ ಆಗೋದು. ಅಲ್ಲಿ ಮೇಲೆ ಹೋಗ್ತಾ ಆಮ್ಲಜನಕ ಸ್ವಲ್ಪ ಕಮ್ಮಿ ಆಕತ್ತೆ. ಅದೆಲ್ಲರಿಗೆ ಆಕತ್ತೆ, ಅದೇನ್ ನಮ್ಗೇನ್ ಗೊತ್ತಾಗಲ್ಲ. ವಯಸ್ಸಾದವ್ರಿಗೆ ಅವ್ರಿಗೆ ಪರಿಣಾಮ ಬೀರ್ಬಿಡ್ತದೆ. ಅಲ್ಲೆಲ್ಲ ಬೇಸಿಕ್ ಸಣ್ಣ ಪುಟ್ಟ ಫಸ್ಟ್ ಏಡ್ ಮಾಡೋವಲ್ಲೆಲ್ಲ ಸಣ್ಣ ಕ್ಯಾಂಪ್ಗಳು ಇದಾವೆ, ನೋಡ್ತಾರೆ. ಆದ್ರೆ ಜನ ಒತ್ತಡ ಆಗಿ ಇದ್ ಮಾಡಿದಾಗ ಏನ್ ಮಾಡಕ್ಕಲ್ಲ, ಅವ್ರ ಕೈಲಿ ನಿಭಾಯಿಸಕ್ ಆಗಲ್ಲ. ಆಮೇಲೆ ಎಲ್ಲರಿಗೂ ಒಂದು ಮನವಿ ಏನಂದ್ರೆ ನಂದು, ನೀರ್ ಕೊಳ್ಳೋದು ಬಿಡ್ಬೇಕು. ಅಲ್ಲಿ ಹೋದಾಗ ಅಲ್ಲೇ ನೀರ್ ಬಿಡ್ತಿರ್ತದೆ, ಅದೇ ನೀರ್ ಕುಡಿಯೋದು, ಪ್ಲಾಸ್ಟಿಕ್ ಬಾಟ್ಲಿ ಎಲ್ಲಿ ಬೇಕಲ್ಲ ಒಸಿಯೋದು. ಪರಿಸರನ ಬಹಳ ಯಾವ ಯಾತ್ರೆನೂ ಹೋಗ್ಲಿ, ಕೇದಾರನಾಥ್ ಅಂತಲ್ಲ, ಎಲ್ಲೊಂದ್ ದೇವಸ್ಥಾನಕ್ಕೂ ಹೋಗ್ಲಿ ನೀರಿಗೆ ಕೊಳ್ಳೋದ್ ಬಿಡ್ರಿ. ಆದಷ್ಟು ನೀರು ನ್ಯಾಚುರಲ್ ಇರೋ ನೀರ್ ಕುಡ್ರಿ. ಯಾಕಂದ್ರೆ ನಾವು ನೇಚರ್ಗೆ ಹೋಗಿರ್ತೀವಲ್ಲ, ಅಲ್ಲಿ ಅಲ್ಲೆಲ್ಲಿ ಜಲಪಾತಗಳು ಬರ್ತಿರ್ತವೆ, ಅದೇ ನೀರ್ ಹಿಡ್ಕೊಂಡು ಕುಡಿಬಹುದು. ಆಮೇಲೆ ಎಲ್ಲದೂ ಅಲ್ಲಿ ಮೇಲೆ ಹೋದಾಗ ಕಾಸ್ಟ್ಲಿ ಇರ್ತದೆ, ಉತ್ಪನ್ನಗಳೆಲ್ಲ ಕಾಸ್ಟ್ಲಿ ಇರ್ತಾವ ಅಲ್ಲಿ. ಯಾಕಂದ್ರೆ ಅಲ್ಲಿ ಮ್ಯಾಲ್ ತಗೊಂಡು ಮಾರಾಟ ಮಾಡ್ಬೇಕಲ್ಲ. ನೀರಿನ ಬಾಟ್ಲಿ 100 ರೂಪಾಯಿ ಇರುತ್ತೆ ಅಲ್ಲಿ ರೇಟ್. ನಂತರ ಈಗ ಯಾತ್ರಿಗಳು ಹೊರಟಾಗ ಎಲ್ಲಿ ರಿಜಿಸ್ಟ್ರೇಷನ್ ಮಾಡ್ಬೇಕು ಬರತ್ತವ್ರೆ. ನಂತರ ನನಗ್ ಮಾಹಿತಿ ಇರೋ ಪ್ರಕಾರ ಬೆಂಗಳೂರಿಂದ ಡೈರೆಕ್ಟ್ ವಾರದಲ್ಲಿ 2 ರಿಂದ 3 ದಿನ ಡೈರೆಕ್ಟ್ ಉತ್ತರಾಖಂಡ ರಾಜಧಾನಿ ಡೆಹ್ರಾಡೂನ್ಗೆ ಒಂದು ವಿಮಾನಗಳಿದೆ ವಾರದಲ್ಲಿ 3 ದಿನ. ಮಂಗಳೂರಿಂದ ಡೈರೆಕ್ಟ್ ಹರಿದ್ವಾರಕ್ಕೂ ಇದೆ. ಡೆಲ್ಲಿಗೆ ಹೋಗ್ಬೋದು, ಮುಂಬೈ ಕನೆಕ್ಟಿಂಗ್ ಫ್ಲೈಟು ಹೋಗ್ಬೋದು. ಅಂದ್ರೆ ನೀವು ಅದ್ರ ಬಗ್ಗೆ ಒಂಚೂರು ಮಾಹಿತಿ ಕೊಡ್ಬೇಕು ಭರತ್. ಉತ್ತರಾಖಂಡ ಟೂರಿಸಂ ರಿಜಿಸ್ಟ್ರೇಷನ್ ಅಂತ ಹೇಳಿ ಒಂದು ಇದೆ ವೆಬ್ಸೈಟ್. ಅದ್ರಲ್ಲಿ ಹೋಗಿ ನಾವು ಮೊಬೈಲ್ ಅಲ್ಲೇ ಬೇಕಾದ್ರೆ ಅತಿ ಸರಳವಾಗಿ ವೆಬ್ಸೈಟ್ ಬುಕ್ ಮಾಡ್ಕೋಬಹುದು. ಅಲ್ಲಿಗೆ ಚಾರ್ಧಾಮ್ ಯಾತ್ರೆ ಮಾಡ್ಲಿಕ್ಕೆ ಅಲ್ಲಿ ಅವರು ಈಗ ಉತ್ತರಾಖಂಡ ಸರ್ಕಾರ ಏನಿದೆ ಅದನ್ನ ನಮ್ನ ಸ್ವಲ್ಪ ಫಾಲೋ ಅಪ್ ಮಾಡ್ತಿರ್ತಾರೆ. ನೀವು ರೀಚ್ ಆದ್ರ, ರಿಟರ್ನ್ ಹೋದ್ರ, ಅದೆಲ್ಲ ಯಾಕೆ ಅಂತಂದ್ರೆ ಈಗ ಅಲ್ಲಿ ಗುಡ್ಡ ಕುಸಿತ ಅದೆಲ್ಲ ಆಗ್ತಿರ್ತದೆ. ಮತ್ತೆ ವಾತಾವರಣದ ವ್ಯತಿರಿಕ್ತ ಆಗಿ ಎಷ್ಟು ಜನ ಹೋಗಿದ್ದಾರೆ, ಎಷ್ಟು ಜನ ವಾಪಸ್ ಬಂದಿದ್ದಾರೆ, ಅದೆಲ್ಲ ಅವರಿಗೆ ಲೆಕ್ಕ ಸಿಗ್ಲಿಕ್ಕೆ ಅಂತೋಸ್ಕರ ಅದ್ ಮಾಡ್ತಾರೆ. ಅದನ್ನ ತಗೊಂಡು ಹೋಗೋದ್ರಿಂದ ಬಹಳ ಉಪಯೋಗ ಆಗುತ್ತೆ. ಇಲ್ಲ ಅಂತಂದ್ರೆ ನಾವು ಇದಕ್ಕೆ ಗೌರಿಕುಂಡಿಗೆ ಹೋದ್ರೆ ಅಲ್ಲಿ ರಿಜಿಸ್ಟ್ರೇಷನ್ ಕೂಡ ಮಾಡ್ತಾರೆ. ಅಲ್ಲಿ ಕ್ಯೂ ಆಫ್ಲೈನ್ ರಿಜಿಸ್ಟ್ರೇಷನ್ ಇದೆಯಾ? ಆಫ್ಲೈನ್ ರಿಜಿಸ್ಟ್ರೇಷನ್ ಇರುತ್ತೆ. ಅದು ನಾವು ಅಲ್ಲಿ ಕ್ಯೂ ನಿಂತ್ಕೊಂಡು ಅದೆಲ್ಲ ಮಾಡಿ ಹೋಗೋಷ್ಟು ತಾಳ್ಮೆ ಇರಲ್ಲ. ನಾವು ಕಡಿಮೆ ಜನ ಇದ್ದಾಗಲೇ ನಾವು ಹೋಗಕ್ ಅಲ್ಲಿ ಕ್ಯೂ ನಿಂತ್ಕೊಳಕ್ ಆಗ್ಲಿಲ್ಲ. ಅದರಿಂದ ಇವಾಗ ನನ್ನ ಒಪಿನಿಯನ್ ಏನಂತಂದ್ರೆ, ಈ ಸೋಷಿಯಲ್ ಮೀಡಿಯಾ ಮತ್ತೆ ಯೂಟ್ಯೂಬರ್ಸು ಈ ಬ್ಲಾಗ್ ಮಾಡಕ್ಕೆ ಮತ್ತೆ ರೀಲ್ಸ್ ಮಾಡಕ್ಕೆ ಅಂತಂದೇ ಕೇದಾರನಾಥಕ್ಕೆ ಹೋಗೋ ಜನ ಜಾಸ್ತಿ ಆಗಿದೆ. ಅದು ಬಹಳ ನೋವಾಗತ್ತದು. ಈಗ ಏನಂತಂದ್ರೆ ಭಕ್ತಿಯಿಂದ ಹೋಗ್ಬೇಕು. ದೇವರು ಶಿವನೇ ಧ್ಯಾನ ಕುಂತಿರೋ ಸ್ಥಳ ಅದು. ಅದರಿಂದ ಈಗ ನನ್ನ ಪ್ರಕಾರ ಏನಂತಂದ್ರೆ, ಭಕ್ತಿಯಿಂದ ಹೋಗ್ಬೇಕು ಅಂತಂದ್ರೆ ಆರಾಮಾಗಿ ನಾವು ಹೋಗಿ ಬಂದ್ಬಿಡ್ತೀವಿ. ಇಲ್ಲ ನಾವು ರೀಲ್ಸ್ ಮಾಡಕ್ಕೋಸ್ಕರ ಹೋಗ್ತೀವಿ, ಅದಕ್ಕೋಸ್ಕರ ಈಗ ಅದರಿಂದನೇ ಅಷ್ಟು ಜನದಟ್ಟತೆ ಆಗಿರೋದು. ಪ್ರತಿ ಯಾವ ವರ್ಷನೂ ಆಗದೆ ಇರೋದು ಈ ವರ್ಷನೇ ಯಾಕಾಯ್ತು? ಹೌದು, ನನಗೆ ಅಂದ್ರೆ ಒಂದಿಷ್ಟು ಮಾಹಿತಿ ಪ್ರಕಾರ ಹೋದ್ ತಿಂಗಳು ರಿಜಿಸ್ಟ್ರೇಷನ್ ಉತ್ತರಾಖಂಡ್ ರಿಜಿಸ್ಟ್ರೇಷನ್ ಆಗಿದೆ. 18 ಲಕ್ಷ ಜನ ಉತ್ತರಾಖಂಡ್ ಈ ವೆಬ್ಸೈಟ್ ಹೇಳಿದ್ರೆಲ್ಲ ರಿಜಿಸ್ಟರ್ ಮಾಡಿದೆ. ಆ ಉತ್ತರಾಖಂಡ್ ಸರ್ಕಾರ, ನಾನು ನ್ಯಾಷನಲ್ ಮೀಡಿಯಾದಲ್ಲಿ ನೋಡ್ತಾ ಇದ್ದೆ, ಉತ್ತರಾಖಂಡ್ ಸರ್ಕಾರ ಕೇಂದ್ರ ಸರ್ಕಾರಕ್ಕೆ ಒಂದು ಪತ್ರ ಬರೀತದಂತೆ. ಅದನ್ನ ಏನು ಅಂತೇಳಿ ನಮ್ಮ ಅರವಿಂದ್ ಅವರು ಎಕ್ಸ್ಪ್ಲೈನ್ ಮಾಡ್ತಾರೆ. ಏನು ಅಲ್ಲಿ ಈಗ ಅಲ್ಲಿ ನಿಭಾಯಿಸಕ್ಕೆ ಅವ್ರ ಕೈಲಿ ಇದಾಗ್ತಾ ಇಲ್ಲ. ಹಂಗಾಗಿ ಅಲ್ಲಿ ಹೇಸರಗತ್ತೆಗಳು ಕುದುರೆ ಅಲ್ಲ, ಅಲ್ಲಿ ಓಡಾಡೋವಲ್ಲ ಹೇಸರಗತ್ತೆಗಳು, ಕತ್ತೆ ಇದು ಲೋಕಲ್ ಇದು ಬ್ರೀಡ್. ಅವನ್ನ ಅಲ್ಲಿ ಸಾಲ್ಟೇಜ್ ಆಗತ್ತಂತೆ. ಬೇರೆ ಕಡೆಯಿಂದ ತರಿಸಿ ಅದೆಷ್ಟೋ
5,000 ಕುದುರೆಗಳು ಬೇರೆ ಕಡೆಯಿಂದ ತರಿಸಿ ನಮ್ಮ ಸೆಂಟ್ರಲ್ ಗೌರ್ಮೆಂಟ್ ಕೊಡ್ರಿ ಅಂತ ಪತ್ರ ಬರದ ಹಾ. ನಿಭಾಯಿಸಕ್ ಆಗ್ತಾ ಇಲ್ಲ. ಮತ್ತೆ ಹೆಲಿಕಾಪ್ಟರ್ಗಳು ಏನು ಒಂದು 7-8 ಹೆಲಿಪ್ಯಾಡ್ಗಳು ಇದಾವೆ. ಅದ್ರಾಗ ಅವೇ ಹೆಲಿಕಾಪ್ಟರ್ಗಳೇ ಮೊನ್ನೆ ಒಂದು ಅಪಘಾತ ಇದಿತ್ತು. ಯಾಕಂದ್ರೆ ಅಷ್ಟು ಒತ್ತಡ ಆಗ್ತೈತೆ ಅಲ್ಲಿ, ಹೆಲಿಪ್ಯಾಡ್ನಾಗ ಒತ್ತಡ ಆಗ್ತೈತೆ. ಹಂಗಾಗಿ ಅದೇ ಈಗ ಬಹಳ ಜನ ಸೋಷಿಯಲ್ ಮೀಡಿಯಾ ಎಲ್ಲಿ ನೋಡಿದ್ರೆ ಅದೇ ಕೇದಾರ್ನಾಥ್. ಹೌದು. ಹಂಗಾಗಿ ಹುಚ್ಚೆದ್ದು ಹೋಗ್ತೈತೆ ಜನ. ಏನು ಸ್ವಲ್ಪ ತಡದ ನಿಧಾನಕ್ಕೆ ಹೋದ್ರೆ ಏನ್ ತೊಂದ್ರೆ ಇಲ್ಲ. ಆಮೇಲೆ ಭಕ್ತಿಯಿಂದ ಹೋಗ್ರಿ, ಅದೇ ನಮ್ ಭರತ್ ಹೇಳ್ದಂಗೆ ಸುಮ್ನೆ ವಿಡಿಯೋ ಮಾಡಕ್ ಅದೇ ಹೋಗೋದ್ಕಿನ ದೇವ್ರ ಮೇಲೆ ಭಕ್ತಿಯಿಂದ ಹೋಗಿ ನೀವು ಬೇಡ್ಕೊಂಡು ನಂತರ ವಿಡಿಯೋನು ಮಾಡಿ, ಬೇಡ ಅಂತ ಹೇಳಲ್ಲ, ತಪ್ಪಲ್ಲ. ಬಟ್ ವಿಡಿಯೋ ಮಾಡೋ ಉದ್ದೇಶಕ್ಕೋಸ್ಕರನೇ ಹೋಗೋದೈತಲ್ಲ, ಅದು ದಯವಿಟ್ಟು ಕೇದಾರ್ನಾಥ್ ಯಾತ್ರಿಗಳು ವಿಡಿಯೋ ಮಾಡಕ್ಕಾಗಿ ಕೇದಾರ್ನಾಥ್ಗೆ ಹೋಗ್ಬೇಡ್ರಿ. ಕೇದಾರ್ನಾಥ್ಗೆ ಹೋಗಿ ಭಕ್ತಿಯಿಂದ ಬೇಡಿ, ವಿಡಿಯೋ ಮಾಡಿ, ರೀಲ್ಸ್ ಮಾಡಿ, ಅವಕಾಶ ಸಿಕ್ಕರೆ. ಆದ್ರೆ ಅದಕ್ಕೋಸ್ಕರ ಹೋಗ್ಬಿಟ್ಟು ನೀವು ಅಲ್ಲೆಲ್ಲ ಪೇಚಿಗೆ ಸಿಕ್ಕಾಕಬೇಡ್ರಿ ಅಂತೇಳಿ ಇದು ಹೇಳ್ತಾರೆ. ಅಂದ್ರೆ ಈಗ ಕೇದಾರ್ನಾಥ್ ಹೋಗ್ಬೇಕಂದ್ರೆ ಮೊದಲು ಯಾವ ಸಿಟಿಗೆ ಹೋಗ್ಬೇಕು? ಡೆಹ್ರಾಡೂನ್ ಒಟ್ಟು ಹರಿದ್ವಾರಕ್ಕೆ ಹೋಗೇ ಹೋಗ್ಬೇಕಲ್ವಾ? ಈಗ ಟ್ರೈನಿಗೆ ಹೋದ್ರೆ ನಾವು ಹರಿದ್ವಾರಕ್ಕೆ ಹೋಗ್ಬೋದು, ಋಷಿಕೇಶ್ಗೂ ಹೋಗ್ಬೋದು. ಅವೆರಡು ಅವಳಿ ಸಿಟಿಗಳೇ. ಹತ್ತತ್ರ ಹರಿದ್ವಾರ ಮತ್ತು ಋಷಿಕೇಶ ಏನಂದ್ರೆ ಅವಳಿ ನಗರಗಳು ಅವೆರಡು. ಹತ್ತತ್ರ 30 ಕಿಲೋಮೀಟರ್ ಡಿಫರೆನ್ಸ್ ಅಲ್ಲೇ ಇರೋದು, 15-20 ಕಿಲೋಮೀಟರ್. ನಾವೀಗ ಫ್ಲೈಟ್ ಅಲ್ಲಿ ಹೋಗ್ಬೇಕಂದ್ರೆ ಡೆಹ್ರಾಡೂನಿಗೆ ಹೋಗೋದು ಸ್ವಲ್ಪ ಉತ್ತಮ. ಡೆಹ್ರಾಡೂನಿಗೆ ಡೈರೆಕ್ಟ್ ಫ್ಲೈಟ್ ಅನ್ನು ಸಿಗುತ್ತೆ. ಹೈದರಾಬಾದ್ ಇಂದ ಯಾವಾಗ್ಲೂ ಇರುತ್ತೆ. ಬೆಂಗಳೂರಿಂದ ವಾರದಲ್ಲಿ 3 ದಿನ ಸಿಗುತ್ತೆ. ಆರಾಮಾಗಿ ಹೋಗ್ಬೋದು. ಡೈರೆಕ್ಟ್ ಫ್ಲೈಟ್ ಅಲ್ಲಿ ಹೋಗೋದು ನಂದು ಒಳ್ಳೇದು ಅನ್ಸುತ್ತೆ. ಆಗಲ್ಲ, ಉಳ್ಳವರು ಫ್ಲೈಟ್ ಅಲ್ಲಿ ಹೋಗ್ತಾರೆ. ಒಂದು ಈಗ ಬಜೆಟ್ ಕೇದಾರ್ನಾಥ್ ಯಾತ್ರೆ ಮಾಡ್ತೀನಿ ಅನ್ನೋರ್ಗೆ ಏನ್ ಹೇಳ್ತೀವಿ ನೀವಿಬ್ರು? ನನ್ನ ಪ್ರಕಾರ ನಾವು ಒಂದಿಷ್ಟು ಮಿಡ್ಲ್ ಕ್ಲಾಸ್ ಜನ, ನಾವು ಬಹಳ ದುಡ್ಡು ಖರ್ಚು ಮಾಡ್ಕೊಂಡು ಹೋಗಕ್ಕಾಗಲ್ಲ. ನಮ್ಮ ಅಪ್ಪ ಅಮ್ಮನ ಕೇದಾರ್ನಾಥ್ ಯಾತ್ರೆಗೆ ನಾವು ಕರ್ಕೊಂಡು ಹೋಗ್ಬೇಕನ್ನೋ ನಮ್ ಕನಸಿರ್ತದೆ ಅಂತ ಅನ್ನೋರ್ಗೆ ಏನ್ ಹೇಳ್ತೀರಿ? ನನ್ನ ಪ್ರಕಾರ ಏನಂತಂದ್ರೆ, ಈಗ ನೀವು ಬರೀ ಕೇದಾರ್ನಾಥ್ ಹೋಗ್ ಬರಕ್ಕೆ ಫ್ಲೈಟ್ ಅಲ್ಲಿ ಹೋದ್ರೆ 5 ದಿನ ಬೇಕು. ಫ್ಲೈಟ್ ಅಲ್ಲಿ ಹೋದ್ರೆ 5 ದಿನ ಬರೀ ಕೇದಾರ್ನಾಥ್ ಬರಕ್ಕೆ ಬೇಕು. ಆದ್ರಿಂದ ನಮಗೆ ಟೈಮ್ ಇದೆ ಜಾಸ್ತಿ. ಆರಾಮಾಗೆ ನಾವು ಏನು ಇನ್ನು 2,000 ಹೆಚ್ಚಿಗೆ ಆಗುತ್ತೆ ಫ್ಲೈಟಿಗಾದ್ರೆ. ನಾವು ಟ್ರೈನಿಗಾದ್ರೂ ನಾವು 3-4 ಸಾವಿರ ಕೊಡ್ಲೇಬೇಕು. ಈಗ ಫ್ಲೈಟಿಗಾದ್ರೆ ಇನ್ನು 2,000 ಜಾಸ್ತಿ ಆಗುತ್ತೆ ಅಷ್ಟೇ. ನನ್ನ ಪ್ರಕಾರ ಏನಂತಂದ್ರೆ, ಫ್ಲೈಟಿಗೆ ಹೋಗಿ ಬರೋದು ಉತ್ತಮ. 2 ದಿನ ಸೇವ್ ಆಗುತ್ತೆ. ಹೋಗ್ತಾ 2 ದಿನ, ಬರ್ತಾ 2 ದಿನ, 4 ದಿನ ಸೇವ್ ಆಗುತ್ತೆ. ಅದರಿಂದ ಫ್ಲೈಟಿಗೆ ಹೋಗಿ ಬರೋದು ನನ್ನ ಪ್ರಕಾರ ಉತ್ತಮ ಅನ್ಸುತ್ತೆ. ಈಗ ಇಲ್ಲ ನಾವು ಈಗ ಯೂಟ್ಯೂಬರ್ಸ್ ಎಲ್ಲ ಹೇಳ್ತಿರ್ತಾರೆ, ನಾವು ಬರೀ 6,000ದಲ್ಲಿ ಹೋದ್ವಿ, 10,000ದಲ್ಲಿ ಹೋಗಿ ಬಂದ್ವಿ. ಇದೆಲ್ಲ ಆಗದೆ ಇರೋ ಮಾತದು. 10,000ದಲ್ಲಿ ಯಾರು ಹೋಗಿ ಬರಕ್ಕಾಗಲ್ಲ. ಅಲ್ಲಿ ಬೆಲೆ ಬೇರೆ ತರನೇ ಇರುತ್ತೆ. ಒಂದು ವಾಟರ್ ಬಾಟ್ಲ್ ತಗೋಬೇಕಂದ್ರೆ 80 ರೂಪಾಯಿ, 100 ರೂಪಾಯಿ ಇರುತ್ತೆ. ಇವಾಗ ಇನ್ನೂ ಜಾಸ್ತಿ ಮಾಡಿರ್ತಾರೆ. ಹೌದು, ಜನ ಜಾಸ್ತಿ ಇರೋದ್ರಿಂದ. ಹೌದು. ನಾನ್ ಮೊನ್ನೆ ನನ್ನ ಫ್ರೆಂಡ್ ಹೋಗಿದ್ರು, ಹೇಳ್ತಾ ಇದ್ರು. ಹೌದು, ರೂಮು ದೇವಸ್ಥಾನದ ಪಕ್ಕ 10-20 ಸಾವಿರ ಎಲ್ಲ ನಡೀತಾ ಇತ್ತು ಅಂತ ಹೇಳ್ತಾ ಇದ್ರು. ಅದೆಲ್ಲ ಅಲ್ಲೆಲ್ಲ ಅವ್ರು ವೈಯಕ್ತಿಕ, ಅದು ಬಿಟ್ಟಿದ್ದು ಅದ್ರ ಬಗ್ಗೆ ನಾವು ಮಾತಾಡಕ್ ಹೋಗಲ್ಲ. ಈಗ ಉಳ್ಳವರು ಇರದೇ ಇರೋರು ಅಂತ ಮಾತಾಡಿದ್ರೆ ಆ ತರನು ಯೋಚನೆ ಮಾಡ್ಬೇಕಾಗತ್ತೆ. ಈಗ ಯಾರೋ ಯೂಟ್ಯೂಬರ್ಸ್ ಹೇಳಿದ್ರು ಅಂತಂದು 10,000 ಇಟ್ಕೊಂಡು ನಾನು ಕೇದಾರ್ನಾಥ್ ಹೋಗ್ತೀನಿ ಅಂದ್ರೆ ಅದು ಆಗದೆ ಇರೋ ಮಾತು. ಯಾಕಂದ್ರೆ ಉಪವಾಸ ಹೋಗಿ ಉಪವಾಸ ಬರಕ್ಕಂತೂ ಆಗಲ್ಲ ಯಾರಿಗೂ. ಅದೆಲ್ಲ ಆಗಲ್ಲ. ಅದಕ್ಕೋಸ್ಕರ ಈಗ ನಾವು ಏನಂದ್ರೆ ಫ್ಲೈಟ್ ಅಲ್ಲಿ ಸ್ವಲ್ಪ 1-2 ಸಾವಿರ ಹೆಚ್ಚು ಕಡಿಮೆ ಆಗುತ್ತೆ, ಹೋಗಿ ಬರ್ಬೋದು. ಈಗ ಡೆಹ್ರಾಡೂನಿಂದ ಹರಿದ್ವಾರದಿಂದ ಋಷಿಕೇಶಿಂದ ನಾವು ನನ್ಗೆ ಗೊತ್ತಿರೋ ಪ್ರಕಾರ ಹರಿದ್ವಾರದಿಂದ 130 ಕಿಲೋಮೀಟರ್ ಸೀತಾಪುರ ಆಗ್ತತೆ ಅಂತ ಕೇಳಿದೀನಿ ನಾನು. 135 ಕಿಲೋಮೀಟರ್, 100 ಸಾರಿ, ಒಂದಿಷ್ಟು ಅಂದ್ರೆ ಒಂದು ದಿನ ಪ್ರಯಾಣ ಮಾಡ್ಬೇಕಾಗುತ್ತೆ. ಇಲ್ಲಿಂದ ನೀವು 230 ಕಿಲೋಮೀಟರ್ ಅಂತ ಹೇಳ್ತಾರೆ. ಒಂದಿಷ್ಟು ಅಂಕಿ ಸಂಖ್ಯೆ ಹೆಚ್ಚು ಕಡಿಮೆ ಇರ್ಬೋದು. ಅದನ್ನ ನನ್ಗೊಂಚೂರು ಕನ್ಫ್ಯೂಸ್ ಇದೆ, ಸಾರಿ. ಅಂದ್ರೆ ಋಷಿಕೇಶದಿಂದ ಸೀತಾಪುರ್ ಹೋಗ್ಬೇಕು. ಸೀತಾಪುರ್ರಿಂದ ಗೌರಿಕುಂಡದಿಂದ ನಮ್ದು ಟ್ರೆಕ್ಕಿಂಗ್ ಶುರು ಆಗ್ತದೆ. ನಂತರ ಈಗ ಡೆಹ್ರಾಡೂನಿಂದ ಡೈರೆಕ್ಟ್ ಹೆಲಿಕಾಪ್ಟರ್ ಇದಾವೆ. ಅದಾದ ನಂತರ ಹೆಲಿಕಾಪ್ಟರ್ ಬಗ್ಗೆ ಬರ್ತೀವಿ. ಈಗ ಇನ್ನೊಂದು ಹೇಳ್ರಿ, ಹತ್ಲಿಕ್ಕೆ ಆಗಲ್ಲ, ಡೋಲಾದಲ್ಲಿ ಹೋಗಕ್ಕೆ ಕಷ್ಟ, ಕುದುರೆನಲ್ಲಿ ಹೋಗಕ್ಕೆ ಕಷ್ಟ. ಹೆಲಿಕಾಪ್ಟರ್ಗಳಲ್ಲಿ ದೊಡ್ಡ ಮೋಸ ಅಂತ ಹೇಳಿದ್ರೆ, ಕೇದಾರ್ನಾಥ್ ನಲ್ಲಿ ನೀವು ಸರ್ಚ್ ಮಾಡಿಬಿಟ್ಟು ಹೆಲಿಕಾಪ್ಟರ್ ಬುಕ್ ಮಾಡ್ತೀವಂದ್ರೆ ದೊಡ್ಡ ಮೋಸ ಅದರಲ್ಲೇ ನಡೆಯುತ್ತೆ. ಎಷ್ಟೋ ಜನ ಲಕ್ಷ ದುಡ್ಡು ಕಳ್ಕೊಂಡಿದ್ದಾರೆ. ನನಗೆ ಗೊತ್ತಿರೋ ಪ್ರಕಾರ ಸೀತಾಪುರ್ ಹತ್ರ ಪಕ್ಕದಲ್ಲಿ ಶಿರ್ಸಿ, ಪಾಟ ಮತ್ತು ಗುಪ್ತಕಾಶಿ, ಇವು 3ರಿಂದ ಹೆಲಿಪ್ಯಾಡ್ಗಳು, ಪ್ರೈವೇಟ್ ಹೆಲಿಕಾಪ್ಟರ್ ಕಂಪ್ನಿಗಳು, ಚಾಪರ್ಗಳು ಕೇದಾರ್ನಾಥಕ್ಕೆ ಒಂದು 3 ಹೆಲಿಪ್ಯಾಡ್ ಇದಾವಲ್ಲಿ ಮೇಲೆ ದೇವಸ್ಥಾನಕ್ಕೆ ಹತ್ರದಲ್ಲಿ. ಅಲ್ಲಿಗೆ ಟ್ರಿಪ್ ಹೊಡಿತಾವು, ಮೇಲೆ ಕೆಳಗೆ. ಅದಾದ ನಂತರ ಇನ್ನೊಂದು ಹೆಲಿಕಾಪ್ಟರ್ ಕಂಪ್ನಿ ಡೈರೆಕ್ಟ್ ಡೆಹ್ರಾಡೂನ್ ಏರ್ಪೋರ್ಟ್ ಇಂದ
ಬದ್ರಿನಾಥ್ ಅಂಡ್ ಕೇದಾರ್ನಾಥಕ್ಕೂ ಒಂದು ಹೊಡಿತದೆ. ಅದು 1-2 ಹೆಲಿಕಾಪ್ಟರ್ ಇದಾವೆ. ಇದು ಏನ್ ನಾನು ಮುಖ್ಯವಾಗಿ ಹೇಳಿದೆ, ಗುಪ್ತಕಾಶಿ, ಶಿರ್ಸಿ ಮತ್ತು ಪಾಟ ಇವು 3ರಿಂದ ಹೊಡಿತದೆ. ಇದಕ್ಕೆ ಹೆಂಗ್ ಬುಕ್ಕಿಂಗ್ ಮಾಡ್ಕೋಬೇಕು, ಇದ್ರಲ್ಲಿ ಹೆಂಗ್ ಮೋಸ ನಡೀತತೆ, ಇದರಲ್ಲಿ ಮತ್ತೆ ನಾವು ಇದು ನಡ್ಕೊಂಡು ಟ್ರಕ್ಕಿಂಗ್ ಮೂಲಕ ಹೋಗ್ಬಿಟ್ಟಿರ್ತೀವಿ ಮೇಲೆ. ನಾನು ಹೆಲಿಕಾಪ್ಟರ್ನಾಗ ಬರ್ಬೇಕು, ನನ್ನ ಕೈಲಿ ಆಗ್ತಾ ಇಲ್ಲ ವಾಪಸ್ಸು. ಅವಾಗ ಏನ್ ಐಡಿಯಾ ಮಾಡ್ಬೇಕು, ಇದಕ್ಕೆ ನೀವು ಒಂಚೂರು ಮಾಹಿತಿ ಕೊಡ್ಬೇಕು, ಯಾವ ರೀತಿ ಮೋಸ ನಡೀತದೆ ಅನ್ನೋದ್ರ ಮೇಲೆ ಕೇಳಿ. ಈಗ ನಾವು ಹೆಲಿಕಾಪ್ಟರಲ್ಲೇ ಹೋಗ್ಬೇಕು ಅಂತ ನಾವು ಫಿಕ್ಸ್ ಆದ್ರೆ 3 ತಿಂಗಳು ಮುಂಚೆ ಬುಕ್ ಮಾಡಿದ್ರೆ ನಮಗೆ ಸಿಗ್ತಾ ಇರಲ್ಲ, ಅಲ್ಲಿ ಸೀಟ್ ಸಿಗಲ್ಲ. ಈಗ ನಾವು ಗೂಗಲ್ ಅಲ್ಲೆಲ್ಲ ಸರ್ಚ್ ಮಾಡಿ ನಾವು ವೆಬ್ಸೈಟ್ ತಗೊಂಡು ಬುಕ್ ಮಾಡಿದ್ರೆ ಅಲ್ಲಿ ಬೇಕಾದಷ್ಟು ಜನ ಈಗ ದಲ್ಲಾಳಿಗಳ ತರ ಕೆಲಸ ಮಾಡೋರು ಇರ್ತಾರೆ. ಅವ್ರು ಯಾರು ಅಲ್ಲ, ಎಲ್ಲರೂ ಮೋಸಗಾರರು, ಅವರೆಲ್ಲ ಎಲ್ಲ ಸುಳ್ಳು. ಅದು ಯಾವುದೇ ವೆಬ್ಸೈಟು ನಂಬ್ಕೊಬೇಡ್ರಿ, ಇರೋದು ಒಂದೇ ವೆಬ್ಸೈಟ್, ಅದು ಹೆಲಿಕಾಪ್ಟರ್ ಬುಕ್ ಮಾಡಕ್ಕೆ. ಆ ವೆಬ್ಸೈಟ್ ಅಲ್ಲಿ ಬುಕ್ ಮಾಡಿದ್ರೆ ಮಾತ್ರ ನಿಮ್ಮನ್ನ ಕರ್ಕೊಂಡು ಹೋಗ್ತಾರೆ, ಇಲ್ಲ ಅಂದ್ರೆ ದುಡ್ಡು ಕಳ್ಕೊಂಡ್ರಿ ಅಂತಾನೆ ಅರ್ಥ. ಹೌದು, ಸುಮಾರು ಜನ ಲಕ್ಷ ದುಡ್ಡು ಕಳ್ಕೊಂಡಿದ್ದಾರೆ ಹೆಲಿಕಾಪ್ಟರ್ ಬುಕ್ ಮಾಡಕ್ ಹೋಗಿ. ಅವರೇ ಫೋನ್ ಮಾಡ್ತಾರೆ 10 ಕಂಪನಿಗಳು. ಆ ಸರ್ಕಾರದಿಂದ ಒಂದು ವೆಬ್ಸೈಟ್ ಕೊಟ್ಟಿದ್ದಾರೆ, ಅದರಲ್ಲೇ ಬುಕ್ ಮಾಡಬೇಕು. ಅದ್ರದ್ದು ಅಂದ್ರೆ ಒಂದೊಂದ್ಸಲಿ ಸಿಗ್ತಿರ್ತಾವೆ ಹೆಲಿಕಾಪ್ಟರ್ಗಳು ಕಮ್ಮಿ ಇದ್ದಾಗ. ಅದ್ರದ್ದು ಯಾವ ರೀತಿ ಬುಕ್ ಮಾಡ್ಬೇಕು, ಹೆಂಗೆ ಅನ್ನೋದು ಮಾಹಿತಿ. ಈಗ ನಾವು ಅಲ್ಲೇ ಹೋಗಿ ಪಾಟ ಮತ್ತೆ ಗುಪ್ತಕಾಶಿ ಸೇರಿಸಿ 3 ಹತ್ರ ನಮಗೆ ಸಿಗುತ್ತೆ ಬುಕ್ಕಿಂಗ್. ಅಲ್ಲೇ ಹೋಗಿ ನಾವು ಈಗ ಈ ತರ ಜನ ಇದ್ರೆ ಎಲ್ಲ ಬುಕ್ ಮಾಡಿದ್ರೆ ಸಿಗಲ್ಲ. 2 ದಿನ 3 ದಿನ ಕಾದ್ರೂ ಅಲ್ಲಿ ಒಂದು ಹೆಲಿಕಾಪ್ಟರ್ ಒಂದು ಸೀಟನ್ನು ಸಿಗಲ್ಲ. ನಾವು ಜನ ಕಡಿಮೆ ಇದ್ದಾಗ, ಈಗ ಅನ್ಸೀಸನ್ ಅಂತ ಟೈಮಲ್ಲಿ ಸೆಪ್ಟೆಂಬರ್ ಅಕ್ಟೋಬರ್ ಟೈಮಲ್ಲೆಲ್ಲ ಹೋದ್ರೆ ಅವಾಗೆಲ್ಲ ನಿಮ್ಗೆ ಸಿಗೋ ಚಾನ್ಸಸ್ ಇರುತ್ತೆ. ಬಟ್ ಅದು ಗ್ಯಾರಂಟಿ ಇರಲ್ಲ, ಮುಂಚೆ ಬುಕ್ ಮಾಡ್ಕೊಂಡು ಹೋಗೋದೇ ಉತ್ತಮ. ಈಗ ನಾವು ಅಕಸ್ಮಾತ್ ಕೇದಾರ್ನಾಥಕ್ಕೆ ಹೋಗ್ಬಿಟ್ಟಿದೀವಿ, ವಾಪಸ್ ನಮ್ಮ ಕೈಲಿ ನಡ್ಕೊಂಡ್ ಬರಕ್ಕಾಗಲ್ಲ. ಅವಾಗ ನಮಗೆ ಅಲ್ಲೇ ಒಂದು ಬುಕ್ಕಿಂಗ್ ಆಫೀಸ್ ಇರುತ್ತೆ. ಅಲ್ಲಿ ಹೆಲಿಕಾಪ್ಟರ್ ಬಂದು ಸ್ಟ್ಯಾಂಡ್ ಇದು ಮಾಡ್ತಾರಲ್ಲ, ಹೆಲಿಪ್ಯಾಡ್ ಇರೋ ಹತ್ರನೇ ಒಂದು ಆಫೀಸ್ ಮಾಡಿದ್ದಾರೆ. ಅಲ್ಲಿ ರಿಟರ್ನ್ ಬುಕ್ಕಿಂಗ್ ಮಾಡಿ ಹೋಗ್ತಿರೋರ್ ಜೊತೆಗೆ 1-2 ಸೀಟ್ ಖಾಲಿ ಇದ್ರೆ ಅದರಲ್ಲಿ ಬುಕ್ ಮಾಡಿ ಅವರು ಅಲ್ಲೇ ಟಿಕೆಟ್ ನಿಮ್ಮ ಹತ್ರ ಕಟ್ಟಿಸ್ಕೊಂಡು ಒಂದು ಟಿಕೆಟ್ ಕೊಟ್ಟು ಹಚ್ಚಿ ಕಳಿಸ್ತಾರೆ. ಅದು ಕೆಲವು ಸರಿ ಮಾತ್ರ ಆಗುತ್ತೆ, ಇನ್ ಕೆಲವು ಸರಿ ನೀವು ಅದನ್ನೇ ನಂಬ್ಕೊಂಡು ಹೋದ್ರೆ ಆಗಲ್ಲ. ನಾವ್ ಎರಡಕ್ಕೂ ತಯಾರಿರ್ಬೇಕು, ನಡ್ಕೊಂಡು ಬರೋ ತರ ಇರ್ಬೇಕು, ಇಲ್ಲಾಂದ್ರೆ ಹೆಲಿಕಾಪ್ಟರ್ ಸಿಕ್ಕರೆ ಹೋಗೋ ತರ ಇರ್ಬೇಕು. ಈಗ ಬೆಳಿಗ್ಗೆಯಿಂದ ಮತ್ತೆ ವೆದರ್ ಚೆನ್ನಾಗಿದ್ರೆ ಮಾತ್ರ ಹೆಲಿಕಾಪ್ಟರ್ ರನ್ ಆಗುತ್ತೆ, ಇಲ್ಲ ಅಂದ್ರೆ ಅದು ಕೂಡ ಇರಲ್ಲ. ಹೆಲಿಕಾಪ್ಟರ್ ಇದ್ದಕ್ಕಿದ್ದಂತೆ ಹಿಮ ಬಂತು, ಮಳೆ ಬಂತು ಅಂದ್ರೆ ಹೆಲಿಕಾಪ್ಟರ್ ಅಲ್ಲಿ 5-5 ನಿಮಿಷಕ್ಕೂ ವೆದರ್ ಚೇಂಜ್ ಆಗ್ತಾ ಇರ್ತದೆ. ಗಂಟೆಗಟ್ಟಲೆ ನಿಲ್ಸ್ಬಿಡ್ತಾರೆ ಹೆಲಿಕಾಪ್ಟರ್, ನಿಲ್ಸ್ಬಿಡ್ತಾರೆ. ಕೆಲವು ದಿನ ಪೂರ್ತಿ ಬರೋದೇ ಇಲ್ಲ ಒಂದೊಂದ್ಸರಿ. ಆ ಟೈಮಲ್ಲಿ ನಾವು ನಡ್ಕೊಂಡೇ ಹೋಗ್ಬೇಕು, ಇಲ್ಲ ಕುದುರೆ ಮೇಲೆ ಹೋಗ್ಬೇಕು, ಡೋಲಾದಲ್ಲಿ ಹೋಗ್ಬೇಕು. ಅದಾದ ನಂತರ ಎಲ್ಲದಕ್ಕೂ ಬಂದ್ವಿ. ಆಹಾರ ಪದ್ಧತಿಗೆ ಬಂದ್ರೆ ಅಲ್ಲಿ ಏನೇನ್ ಸಿಗ್ತದೆ ಅಂತ ಹೇಳಿದ್ರೆ, ನನಗೆ ನೋಡಿದ ಪ್ರಕಾರ ಕೇದಾರ್ನಾಥಕ್ಕೆ ಹೋಗೋರಿಗೆ ನಿಮಗೆ ಸೌತ್ ಇಂಡಿಯನ್ ಫುಡ್ ದೇವಸ್ಥಾನದ ಮುಂಭಾಗದಲ್ಲಿ, ಎದುರು ಭಾಗದಲ್ಲಿ ಬಲಗಡೆಗೆ ಒಂದು ಹೋಟೆಲ್ ಇದೆ. ಅದು ಬಿಟ್ರೆ 1-2-3 ಹೋಟೆಲ್ ಇದೆ ಬಿಟ್ರೆ ಮೇಲೆ ಮಧ್ಯದಲ್ಲಂತೂ ಟ್ರೆಕ್ಕಿಂಗ್ ಅಲ್ಲಿ ನಿಮ್ಗೆ ಎಲ್ಲೂ ಸೌತ್ ಇಂಡಿಯನ್ ಫುಡ್ ಸಿಗಲ್ಲ. ಮ್ಯಾಗಿ ಏನೇನ್ ಸಿಕ್ಕತ್ತೆ ನೀವು ಗೊತ್ತಿದ್ರಲ್ಲ? ಬೆಳಿಗ್ಗೆ ಎದ್ದಟ್ಟಿಗೆ ಜಿಲೇಬಿ ಅದನ್ನ ತಿನ್ನೋದಲ್ಲಿ, ಸಮೋಸ, ಜಿಲೇಬಿ ಮತ್ತೆ ಮ್ಯಾಗಿ, 3 ಬೇರೆ ಏನು ಫುಡ್ ಸಿಗಲ್ಲ ಅಲ್ಲಿ. ಮತ್ತೆ ಪರೋಟ ಎಲ್ಲೋ ಒಂದ್ ಕಡೆಗೆ, ಆಲೂ ಪರೋಟ ಅಂತವು. ಅಟ್ ಬಿಟ್ರೆ ನಮ್ಮದಂತೂ ಊಟ ಕೇಳಂಗಿಲ್ಲ, ಅನ್ನ ಸುದ್ದಿನೇ ಇಲ್ಲ ಅಲ್ಲಿ. ಏನ್ ಮತ್ತೆ ಈಗ ಇಲ್ಲಿಂದ ಹೋಗಿರ್ತಾರೆ ಯಾತ್ರಿಕರು, ಏನ್ ಮಾಡ್ಬೇಕು ಅದಕ್ಕೆ? ಏನು ಮಾಡಂಗಿಲ್ಲ, ಅದನ್ನೇ ಇಲ್ಲಿಂದ ನಮ್ಮ ಅನಿಸಿಕೆ ಏನಂದ್ರೆ ಜೋಳದ ರೊಟ್ಟಿ, ಗಟ್ಟಿನ ರೊಟ್ಟಿ ಅಂತ ಮಾಡಿ ಸ್ವಲ್ಪ ಪುಡಿ ಚಟ್ನಿ ಕಟ್ಕೊಂಡು ಬ್ಯಾಗನ್ನ ಅದನ್ನ ವಜೆ ಮಾಡ್ಕೊಳಂಗಿಲ್ಲ. ಸಿಂಪಲ್ ಆಗಿರ್ಬೇಕು, ಸ್ವಲ್ಪ ಅವ್ರವ್ರಿಗೆ ಎಷ್ಟೆಷ್ಟು ಬೇಕು ಅಷ್ಟು ಕಟ್ಕೊಂಡು ಅಲ್ಲಿ ಹೋಗಾರ ಅದನ್ನ ಬಳಸಿದ್ರೆ ಸ್ವಲ್ಪ ಆಮೇಲೆ ಗ್ಯಾಸ್ಟ್ರಿಕ್ ಗುಳಿಗೆ ಅಂತ ಸಣ್ಣ ಪುಟ್ಟ ಇಟ್ಕೊಂಡಿರ್ಬೇಕು. ಹೌದು, ಮುಖ್ಯವಾಗಿ ಬಂದ್ವಿ ಆರೋಗ್ಯ ಪರಿಸ್ಥಿತಿ ಕೆಟ್ಟಾಗ ಯಾವ್ಯಾವ ಟ್ಯಾಬ್ಲೆಟ್ಸ್ ಇಟ್ಕೋಬೇಕು ಅನ್ನೋದನ್ನ ಹೇಳ್ಬಿಡ್ರಿ. ಅಲ್ಲಿ ಮತ್ತೆ ಅಲ್ಲಿ ಇದಾವೆ ORS ಮತ್ತೆ ಇವು ಡೊಲಸಿ ಗುಟ್ಟಿ ಮತ್ತೆ ಇವು ಗ್ಯಾಸ್ಟ್ರಿಕ್ ಅಂತ ಅಲ್ಲಿ ಇಟ್ಕೊಂಡಿದ್ರೆ ಒಳ್ಳೇದು. ಯಾಕಂದ್ರೆ ಒಬ್ರಿಗೆ ಫುಡ್ ಅಡ್ಜಸ್ಟ್ ಆಗಲ್ಲ, ವಾರಗಟ್ಲೆ ನಾವು ಅನ್ನನೇ ಕಂಡಿಲ್ಲ. ಹೌದು, ಪೂರ್ತಿ ಬರೀ ಅದೇ ಮ್ಯಾಗಿ ಸಮೋಸ ಹೆಂಗ್ ತಿನ್ನಕ ನಮ್ಗೆ ಒಗಿಸ್ಕೊಳಕ್ ಆಗಲ್ಲ. ನಾವು ಮುದ್ದೆ ರೊಟ್ಟಿ ತಿಂದಿರಲ್ಲ. ಹೌದು, ಹಂಗಾಗಿ ಯಾರೊಬ್ರಲ್ಲಿ ಸಿಕ್ಕರು ನಮಗೆ ಜೋಳದ ರೊಟ್ಟಿ ಕೊಟ್ಟು. ಮ್ಯಾಗಿ ಏನ್ ರೇಟ್ ಸಿಗುತ್ತೆ ಅಲ್ಲಿ? ಅಂದ್ರೆ ಇಲ್ಲೆಲ್ಲ ಕಾಮನ್ ಆಗಿ ನೀವು ಮ್ಯಾಗಿ ಅಂತ ಹೇಳಿದ್ರೆ ಒಂದು 30-50 ರೂಪಾಯಿಗೆಲ್ಲ ಮ್ಯಾಗಿ ಕೊಡ್ತಾರೆ. ಆದ್ರೆ ಅಲ್ಲಿ 100-150 ರೂಪಾಯಿಗೆ ಒಂದು ಮ್ಯಾಗಿ ಇರುತ್ತೆ. ಅದು ನಮ್ಗೆ ಹೊಟ್ಟೆನೂ ತುಂಬಲ್ಲ, ನಮಗೆ ಒಗ್ಗಿಸ್ಕೊಳಕ್ಕೂ ಆಗಲ್ಲ. ಅದು ತಿಂದು ನಾವು ಬದುಕಕ್ಕಂತ ಸಾಧ್ಯನೇ ಇಲ್ಲ ಅಲ್ಲಿ. ಅದರಿಂದ ನನ್ನ ಇದು ಏನಂತಂದ್ರೆ, ಹಾಲು ಸಿಗುತ್ತೆ ಅಲ್ಲಿ. ಹಾಲು ಸಿಗುತ್ತೆ, ಒಳ್ಳೆ ಹಾಲು ಸಿಗುತ್ತೆ. ಓ ವೆರಿ ಗುಡ್. ಹಾಲು ಕುಡಿದ್ರೆ ನಿಮಗೆ ಎಲ್ಲಿಲ್ಲದ ಎನರ್ಜಿ ಅಂತೂ ಬಂದೇ ಬರುತ್ತೆ. ಪ್ಯೂರ್ ಹಾಲು ಸಿಗುತ್ತೆ. ಹೌದು, ಗಟ್ಟಿ ಹಾಲು, ಚೆನ್ನಾಗಿರೋ ಹಾಲು ಸಿಗುತ್ತೆ. ಅದನ್ನ ಕುಡ್ಕೊಂಡು ಆರಾಮಾಗಿ ನೀವು ಅಲ್ಲಿ ಇದು ಮಾಡ್ಬೋದು ಅಂತ ನನಗೆ ನನ್ನ ಅಭಿಪ್ರಾಯ. ಅದು ಬಿಟ್ರೆ ಹಣ್ಣು ತಗೊಂಡು ಹೋಗೋದು, ಹಣ್ಣು ತಿನ್ನೋದು, ಹಣ್ಣು ಸಿಗ್ತಾ ಇರ್ತದೆ ಅಲ್ಲೇ, ಸಿಗುತ್ತೆ, ಹಣ್ಣು ಸಿಗುತ್ತೆ. ನೀವು ಮುಂಚೆನೆ ತಗೊಂಡು ಹೋಗ್ಬೇಕು. ಅಲ್ಲಿ ನಾವು ಮೇಲ್ಗಡೆ ಹೋಗಿ ತಗೊಂತೀವಿ ಅಂದ್ರೆ ಸಿಗಲ್ಲ. ಈಗ ಸೀತಾಪುರ ಮತ್ತೆ
ಅಲ್ಲೇ ತಗೊಂಡು ಹೋಗೋದ್ರೆ ಒಳ್ಳೇದು. ಈಗ ನಾವು ಅಲ್ಲಿ ಉಳಿತೀವಿ ಅನ್ನೋರಿಗೆ ಹೋದ್ರೆ ಒಂದು ದಿನ ಟ್ರೆಕ್ಕಿಂಗ್ ಮಾಡಿ ಉಳಿಲೇಬೇಕು. ಹೌದು. ಯಾವ ರೀತಿ ರೂಮ್ ಫೆಸಿಲಿಟೀಸ್ ಇದೆ ಅವ್ರದ್ದು, ದೇವಸ್ಥಾನ ಮಂದಿರ ಸಮಿತಿದ ಏನಾದ್ರು ಇದೆಯಾ, ಅಥವಾ ಟೆಂಟ್ ಗಳಿರ್ತವೆ, ಬೇಸ್ ಕ್ಯಾಂಪ್ ಗಳಿರ್ತವೆ, ಇದಕ್ಕೆ ಏನ್ ಹೇಳ್ತೀರಿ? ಎಲ್ಲಿ ಉಳಿಬೇಕು ಹೋದ ಯಾತ್ರಿಗಳು? ಈಗ ನಾವು ಮುಂಚೆ ಬೇಕಂದ್ರೆ ಬುಕ್ ಮಾಡ್ಕೊಂಡು ಹೋಗೋದು. ಆನ್ಲೈನ್ ಅಲ್ಲೆಲ್ಲ ರಿಜಿಸ್ಟ್ರೇಷನ್ ಸಿಗುತ್ತೆ, ಟೆಂಟ್ ಬುಕ್ ಮಾಡ್ಬೋದು, ದೇವಸ್ಥಾನದ್ದು ಕೆಲವು ರೂಮ್ಸ್ ಎಲ್ಲ ಸಿಗುತ್ತೆ. ಅದನ್ನ ಬೇಕಂದ್ರೆ ನಾವು ಅಡ್ವಾನ್ಸ್ ಆಗಿ ಬುಕ್ ಮಾಡ್ಕೊಂಡು ಹೋಗ್ಬೋದು. ನಮಗೆ ಇಲ್ಲ ನಾವ್ ಅಲ್ಲೇ ಹೋಗಿ ಬುಕ್ ಮಾಡ್ತೀವಿ ಅಂತಂದ್ರೂ ಸಿಗುತ್ತೆ. ಏನಂದ್ರೆ ಈ ಜನದಟ್ಟತೆ ಜಾಸ್ತಿ ಆಗೈತಲ್ಲ, ಹೌದು, ಆ ಕಾರಣ ನಮಗೆ ಅಲ್ಲಿ ಮಾಹಿತಿ ಅಷ್ಟೊಂದಿಲ್ಲ. ಈ ಟೈಮಲ್ಲಿ ಏನ್ ಮಾಡ್ತಾರೆ ಅನ್ನೋದು ಮಾಹಿತಿ ಇಲ್ಲ. ಅದು ಹೌದು, ಅಷ್ಟೊಂದು ಜನ ಜಾಸ್ತಿ ಆಗಿರೋ ಈಗ ಅವ್ರು ಸರ್ಕಾರಕ್ಕೆ ಕಂಟ್ರೋಲ್ ಮಾಡಕ್ ಆಗ್ತಾ ಇಲ್ಲ. ಅವ್ರು ಹೋದವ್ರು ಹೊರಗಡೆನೆ ಮಲಗ್ಬೇಕು, ದೇವಸ್ಥಾನದ ಹತ್ರ ಮಲಗ್ಬೇಕು, ಏನೋ ಟೆಂಟ್ ಸಿಕ್ತಿದಾವೋ, ಟೆಂಟ್ ಸಿಗ್ತಾ ಇಲ್ಲ, ಏನು ಗೊತ್ತಿಲ್ಲ ಅದು. ಹೌದು ನೋಡ್ರಿ, ಅಂದ್ರೆ ಕೇದಾರ್ನಾಥಿಗೆ ನಾನು ಹೋಗ್ತೀನಿ ಅನ್ನೋರು ಸುಮ್ನೆ ಹುಚ್ಚೆದ್ದು ಹೋಗ್ತಾ ಇದೆ ಜನ. ದಯವಿಟ್ಟು ಇದು ಏನಾಗಿದೆ ಅಂತ ಹೇಳಿದ್ರೆ, ಈಗ ಅಲ್ಲೇ ಉತ್ತರಾಖಂಡ್ನ ಇದು ರಾಜ್ಯದಲ್ಲಿ ಈಗ ಗೌರ್ಮೆಂಟ್ ಹಾಲಿಡೇಸ್ ಇದೆ ಈ ಟೈಮಲ್ಲಿ. ಇನ್ನು 2 ತಿಂಗಳ ನಂತರ ಹೋದ್ರೆ ಅಲ್ಲಿ ಆಫೀಸು ಮತ್ತೆ ಅಲ್ಲಿ ಸ್ಕೂಲ್ಸ್ ಎಲ್ಲ ಓಪನ್ ಆಗುತ್ತೆ. ಇನ್ನು 2 ತಿಂಗಳ ನಂತರ ಆಗ ಸ್ವಲ್ಪ ಕಡಿಮೆ ಆಗ್ತದೆ. ಇನ್ನು 2 ತಿಂಗಳ ನಂತರ ಅಂದ್ರೆ ಕೇದಾರ್ನಾಥ್ ಯಾತ್ರಿಕರು ಪ್ಲಾನ್ ಮಾಡ್ರಿ ಅಂತ ಹೇಳ್ತೀನಿ. ನಂತರ ಏನು ಅಂತ ಹೇಳಿದ್ರೆ, ಇಲ್ಲಿಂದ ಕರ್ನಾಟಕದವರು ಹೋಗೋರು ಏನೇನ್ ಬಳಸ್ಬೇಕು, ಹೆಂಗ್ ಬಳಸ್ಬೇಕು ಅಂತೇಳಿ ಇಷ್ಟೊತ್ತು ಕೂಡ ನಮ್ಮ ಭರತ್ ಮತ್ತು ಅರವಿಂದ್ ಅವರು ಮಾಹಿತಿ ಕೊಟ್ರು. ಅದಕ್ಕೋಸ್ಕರ ಇವರಿಬ್ಬರಿಗೂ ಧನ್ಯವಾದ ಹೇಳ್ತಾ, ಹಿಂಗೆ ಮತ್ತಷ್ಟು ಮಗದಷ್ಟು ನೀರಾವರಿ, ಪರಿಸರ, ಇದೇ ರೀತಿಯಾಗಿ ಒಂದು ಅವೇರ್ನೆಸ್ ಮೂಡ್ತಕ್ಕಂಥ ನಮ್ಮ ಸಂಚಲನ ಚಾನಲ್ ಇಂದ, ಟೀಮ್ ಇಂದ ವಿಡಿಯೋಗಳು ಕೊಡ್ತೀವಿ. ಮಧ್ಯ ಕರ್ನಾಟಕದ ಯೂಟ್ಯೂಬರ್ಸ್ಗೆ ದಯವಿಟ್ಟು ಸಪೋರ್ಟ್ ಮಾಡ್ರಿ, ಎಲ್ಲೆಲ್ಲರಿಗೂ ಮಾಡ್ತೀರಿ. ಏನಾದ್ರೂ ಅಂಕಿ ಸಂಖ್ಯೆಗಳು ಕೆಲವೊಂದು ತಪ್ಪಿದ್ರೆ ದಯವಿಟ್ಟು ಕ್ಷಮೆ ಇರ್ಲಿ. ನಾವು ಪರ್ಟಿಕ್ಯುಲರ್ ಆಗಿ ಅದನ್ನ ನೋಡ್ಬಿಟ್ಟು ಇದು ಮಾಡ್ತಾ ಇಲ್ಲ, ನಮಗೆ ಬಂದಿದ್ದು ನಾವು ಮಾಹಿತಿ ಕೊಟ್ಟಿದ್ದೀವಿ. ಎಲ್ಲರಿಗೂ ಕೂಡ ನಮಸ್ಕಾರ.